ಏನಪ್ಪ ಹೇಳಿ ಗುರುಗಳೇ? ನಾನು ಮ್ಯೂಟ್ ಮಾಡಿ ಮಾತಾಡ್ಲಕತ್ಬಿಟ್ಟೇನಿ. ನನ್ನ ಮಾತ ನಿಮ್ಗೆ ಬರುವಲ್ದು. ನಾನಿದ್ರೆ ಹೆಂಗೆ ಕೇಳಕತ್ತೀನಿ, ಯಾರು ಮಾತಾಡಲ್ರಿ. ಏನಾಯ್ತಪ್ಪ? ಯಾವ ಹಾಡ ಹಾಡಿದ್ರಿ ಈಗ? ಯಾವ ಗುರುವಿನ ಗುಲಾಮ? ಯಾವ ಗುರುಗಳಲ್ರಿ, ನಿಮ್ಮ ಗುಲಾಮರಾಗುವ ತನಕ ನಮ್ಗೆ ನಮ್ ಗುಲಾಮ್ ಎಲ್ಲಾಗಿರಿ ನೀವು? ನಮ್ಮ ಒಂದು ಆಶೀರ್ವಾದದಿಂದ ನಮಗ ಬುಕ್ಸ್ ಕಳಿಸಿರಿ, ಅಭ್ಯಾಸ ಮಾಡ್ರಿ, ನೀವು ಮುಕ್ತರಾರಿ ಅಂತೇಳಿ ನಮಗ ಉಪದೇಶ ಕೊಡ್ತೀರಲ್ರಿ ಅಪ್ಪರ. ಅಜ್ಞಾನದಲ್ಲಿದ್ದಂಥವ್ರನ್ನ ವಿಜ್ಞಾನದ ಒಂದು ಗಳಿಕೆ ಕಡೆ ತರಕತ್ತಿರಲ್ರಿ ಅಪ್ಪರ. ಅದ ಒಂದು ದೊಡ್ಡ ಮಹತ್ವದ ಕಾರ್ಯ ಅಲ್ರಿ ಅಪ್ಪರ. ಗುರುವಿನ ಗುಲಾಮ ಅಂತಂದ್ರೆ ವ್ಯಕ್ತಿ ಗುರುವಿನ ಗುಲಾಮ ಅಲ್ಲ, ತತ್ವ ಗುರುವಿನ ಗುಲಾಮ, ಅರಿವಿನ ಗುಲಾಮ. ಅರಿವೆಂಬ ಗುರುವಿನ ಗುಲಾಮರಾಗಬೇಕು. ಅರಿವಿಗೆ ಹೋಗ್ಬೇಕು. ಗುರುವಿನ ಜಾಗದಾಗ ಏನ್ ಮಾಡ್ಬೇಕು? ಅರಿವಿನ ಗುಲಾಮರಾಗುವ ತನಕ ದೊರೆಯದಣ್ಣ ಮುಕುತಿ. ಅದಲ್ಲ. ಆ ಗುರುವಿಗೆ ಗುಲಾಮರಾದಾಗ ಮುಕ್ತಿ ಸಿಗ್ತದ. ಹೊರಗಿದ್ದ ಗುರುವಿನ ಗುಲಾಮರು ಎಷ್ಟು ಕಡ್ಡಚ್ಚಿರಿ, ಚಂದ ಪಾಠ ಮಾಡ್ರಿ ಅಂತಂದ್ರ ಒಂದ್ ಮಾತು ಕೇಳಕ್ ತಯಾರಿಲ್ಲ. ಇದು ಗುಲಾಮ ಆಗದ ಲಕ್ಷಣ ಏನಿದು ನಿಮ್ಗೆ? ಗುಲಾಮರ ಆಗಿ ಒಂದ್ ವೇಳೆ ನಾ ಹೇಳಿದಂಗೆ ಕೇಳಿ ಚಂದ ಪಾಠ ಮಾಡಿದ್ರು ನಿಮ್ಗೆ ಮುಕ್ತಿ ಆಗಲ್ಲ. ಯಾಕಾಗಲ್ಲ? ಅರಿವಿನ ಗುಲಾಮರ ಆದ್ರೆ ಮಾತ್ರ ಮುಕ್ತಿ ಆಗ್ತದ. ಈ ಹೊರಗಿದ್ದ ಗುರುವಿನ ಗುಲಾಮಗಿರಿ ಎಟ್ ಮಾಡಿದ್ರು ಏನೂ ಆಗಲ್ಲ. ಅರಿವಿಗೆ ಹೋಗ್ಲಿಲ್ಲ ಅಂತಂದ್ರೆ ಏನೇನೂ ಆಗಲ್ಲ. ಈಗ ನಾನು ನಿಮಗ ವಿಚಾರ ಸಾಗರ ಪಾಠ ಮಾಡ್ರಿ ಅಂತ ಹೇಳಿದೆ, ಆಯ್ತು ಮೂರಿ ಅಂತೇಳಿ ಗುಲಾಮ ಆಗಿ ಒಟ್ಟು ವಿಚಾರ ಸಾಗರನೇ ನೀವು ಎತ್ತಿ ಹಾಕಿದ್ರು ಮುಕ್ತಿ ಆಗಂಗಿಲ್ಲ. ಎಲ್ಲಿ ತನಕ ನೀವು ಅರಿವಿಗೆ ಹೋಗಂಗಿಲ್ಲ ಅಲ್ಲಿ ತನಕ ಮುಕ್ತಿ ಆಗಲ್ಲ. ಅರಿವಿನ ಗುಲಾಮ ಒಳಗ ಅರಿವು ಏನ್ ಹೇಳ್ತದ ಅದನ್ನ ಕೇಳಿದ್ರೆ ಮಾತ್ರ ಮುಕ್ತಿ ಆಗ್ತದೆ. ಒಟ್ಟು ವಿಚಾರ ಸಾಗರ ಈ ತುದಿನಿಂದ ಆ ತುದಿತನ ಓದಿ ನಾನು ಹೇಳಿದ್ರು ಮುಕ್ತಿ ಆಗಿಲ್ಲ, ನೀವು ಕೇಳಿದ್ರು ಮುಕ್ತಿ ಆಗಲ್ಲ. ಇದು ಏನದ? ವಿಚಾರ ಸಾಗರದ ಉದ್ದೇಶ ಏನದಂದ್ರೆ ನಿಮ್ಮನ್ನ ಅರಿವಿಗೆ ತಗೊಂಡು ಹೋಗೋದು ಇದ್ರ ಉದ್ದೇಶ ಅಷ್ಟೇ. ಹೌದಲ್ಲ? ಎಲ್ಲಾ ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ ಮತ್ತಿನ್ನೇನದವಲ್ಲ ಅವೆಲ್ಲವುಗಳ ಉದ್ದೇಶ ಏನಂದ್ರ ಮನುಷ್ಯನಿಗೆ ತನ್ನ ಅರಿವಿನತ್ತ ಹೊರಳಿಸುವುದು. ಯಾರು ತಮ್ಮ ಅರಿವಿನ ಕಡೆ ಹೊರಳ್ತಾರ ಆವಾಗ ಅವರು ನಿಜವಾದ ಗುರುವಿನ ಗುಲಾಮರು. ಅರಿವಿನ ಕಡೆ ಹೊರಳಲಾರದೆ ಹೊರಗೆ ನೀವು ಏನು ಮಾಡಿದ್ರು ಏನೇನು ಆಗಲ್ಲ. ದಿನ ಬಂದು 24 ತಾಸು ಯಾವ್ದೋ ಪಂಡಿತನ ಕಾಲು ಹಚ್ಚಿದ್ರು ಮೋಕ್ಷ ಆಗಂಗಿಲ್ಲ. ಅವ್ರ ಮನೆ ಕಸ ಬಳದ್ರು ಮೋಕ್ಷ ಆಗಲ್ಲ, ಹೆಂಡಿ ಕಸ ಮಾಡಿದ್ರು ಮೋಕ್ಷ ಆಗಲ್ಲ, ಏನ್ ಮಾಡಿದ್ರು ಆಗಂಗಿಲ್ಲ. ನೀವು ಏನ್ ಗುಲಾಮಗಿರಿ ಮಾಡಬೇಕು? ಅಲ್ಲಿ ಅರಿವಿನ ಗುಲಾಮರಾಗಬೇಕು. ಅದಕ್ಕೆ ಗುರುವಿನ ಜಾಗದಾಗ ಅರಿವು ಅಂತ ಹೇಳಿ ಇಟ್ಕೋಬೇಕು. ಹೊರಗಿರೋ ಗುರುವಿನ ಉದ್ದೇಶ ಏನಂದ್ರೆ ನಿಮ್ಮನ್ನ ನಿಮ್ಮ ಅರಿವಿಗೆ ಪರಿವರ್ತನೆ ಮಾಡದೆ, ನಿಮ್ಮ ಅರಿವಿನ ಕಡೆ ಹೊರಳಿಸದೆ ಹೊರಗಿನ ಗುರುವಿನ ಬೇಡಿಕೆ. ಅವನ ನಿರ್ದೇಶನರೇ ಅನ್ರಿ, ಬೇಡಿಕೆರೇ ಅನ್ರಿ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನು ಅದೇ, ನಾವು ಆರ್ಡರ್ ಮಾಡೋದು ಅದೇ. ಏನಪ್ಪಾ ಅಂದ್ರೆ ನಿಮ್ಮ ಅರಿವಿನ ಕಡೆ ನೀವು ಹೊರಳ್ರಪ್ಪ, ಅರಿವಿನ ಗುಲಾಮರಾಗ್ರಿ. ಇದು ಸದ್ಗುರುವಿನ ಲಕ್ಷಣ. ಯಾರು ಅರಿವಿನ ಕಡೆ ಹೊರಳ್ತಾರ ಅದು ಸತ್ ಶಿಷ್ಯನ ಲಕ್ಷಣ. ಅರಿವಿನ ಕಡೆ ಹೊರಳದ್ ಬಿಟ್ಟಿಗೆ ಹೊರಗಿನ ಗುರುವಿನ ಸಂಘಟನೆ ಏನ್ ದೋಸ್ತಿ ಮಾಡಿದ್ರೇನು, ಗುಲಾಮರಾದ್ರೇನು ಏನೇನು ಉಪಯೋಗಿಲ್ಲ. ಗುರು
ಮತ್ತು ಶಾಸ್ತ್ರ ಇವೆರಡನ್ನ ಭಾರಿ ಹಿಡ್ಕೊಂಡು ಕೂತಾರ. ಇವೆರಡು ಹಿಡ್ಕೊಂಡು ಕೂತು ಜಗತ್ತಿನಾಗ ಎಲ್ಲರೂ ದಾರಿ ತಪ್ಪಾರ, ಎಲ್ಲರೂ ದಾರಿ ತಪ್ಪಿಸ್ಬಿಟ್ರ. ಅರಿವಿನ ಕಡೆ ಹೊರಳಿಸಿಬಿಟ್ರೆ ನಂದೇನು ಉಳಿತದಂತಾರ ಗುರುಗಳು. ನಿಮ್ ಅರಿವಿಗೆ ನೀವು ಹೊರಳಿಸ್ಬಿಟ್ರಿ ಅಂತಂದ್ರ ನನಗ್ಯಾರು ಕೇಳ್ತಾರ ಅಂತೇಳಿ ನಿಮ್ಮ ಅರಿವಿನ ಕಡೆ ಮಾತ್ರ ನೀವು ಹೊರಳಬೇಡ್ರಿ, ಉಳಿದದ್ದೆಲ್ಲ ಮಾಡ್ಕೊತಿರ್ರಿ, ಜಗ್ಗಿ ರೊಕ್ಕ ತಗೊಂಬರ್ರಿ, ಎಲ್ಲರೂ ಅಡಿಗೆ ಮಾಡಮು, ಊಟ ಮಾಡಮು, ಹಾರ ಹಾಕೊಳಮು, ಶಾಲ್ ಹಾಕೊಳಮು, ಆಶೀರ್ವಾದ ಮಾಡಮು, ಸೌಕಾರ ಆಗಮು, ಅರಿವಿನ ಕಡೆ ಮಾತ್ರ ಹೋಲಕ್ ಹೋಗ್ಬೇಡ. ಅದು ಆದ್ರೆ ಅಂತಂದ್ರೆ ನಂದಾಳ. ಇದೇನದ ಇದು ಉಪಾಧಿಕ ಗುರುಗಳ ಲಕ್ಷಣ. ಇದು ನಿರುಪಾಧಿಕ ಗುರುವಿನ ಲಕ್ಷಣ. ನನ್ನಿಂದ ನಿಮಗೇನು ಉಪಯೋಗ ಇಲ್ಲ, ನಿಮ್ಮಿಂದ ನನಗೇನು ಉಪಯೋಗ ಇಲ್ಲ, ನಂದು ನನ್ನ ಸಾಧನೆ ಫಲ, ನಿಮ್ಮದು ನಿಮ್ಮ ಸಾಧನೆ ಫಲ, ನಿಮ್ಮ ಅರಿವಿನ ಕಡೆ ನೀವು ಹೊರಡ್ರಿ ಅಂದ್ರ ಇದೇನದ ಸದ್ಗುರುವಿನ ಲಕ್ಷಣ, ನಿರುಪಾಧಿಕ ಗುರುವಿನ ಲಕ್ಷಣ. ಇಂಥ ಗುರು ನಿರುಪಾಧಿಕವಾಗಿ ಹೇಳಂತವರು ಎಲ್ಲೋ ಕೋಟಿಗೊಬ್ಬರು ಸಿಗ್ತಾರೆ. ಯಾವ ಕಾರಣಕ್ಕೂ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಶಿಷ್ಯರನ್ನ ಬಳಸ್ಕೊಳ್ಳೋದಿಲ್ಲ. ಶಿಷ್ಯರ ಸಂಪತ್ತು, ಶಿಷ್ಯರ ಸಂಬಂಧ ಏನದಂತಂದ್ರೆ ಅವರ ಅರಿವಿನ ಕಡೆ ಹೊರಳಿಸೋದೇ ಅವ್ರ ಉದ್ದೇಶ ಇರ್ತದೆ ಹೊರತು ಯಾವುದರ ಮೇಲೂ ಅವ್ರಿಗೆ ಲಕ್ಷ್ಯ ಇಲ್ಲ. ಇವರು ಅರಿವಿನ ಕಡೆ ಎಷ್ಟು ಹೊರಳ್ಯಾರ ಅದೇ ಒಂದೇ ಆತನಿಗೆ ಲಕ್ಷ್ಯ, ಉಳಿದದ್ದೇನೇನೂ ಇಲ್ಲ. ಅದಕ್ಕೆ ಹೇಳಿದ ಮಾತು ವಾಜ್ಮದರಿ ಏನಾರ ತಕರಾರಿದ್ರೆ ಹೇಳ್ಬಹುದು. ಒಂದು ಎರಡು ಸ್ವರೂಪದೊಳಗನ ಶಬ್ದ ಅದು ಬಹಳ ಅದು ಏನೇನ್ ಪಟ್ಟಿ ಅದಾವ ನೋಡ್ರಿ, ಅದ್ರೊಳಗೆ ಏನೇನ್ ಪಟ್ಟಿ ಅದಾವ, ಶಾಸ್ತ್ರ ಪುರಾಣ ಏನ್ ಓದಿದ್ರೇನು, ಇಂದ್ರಿಯ ವಿಷಯಗಳು ಬಿಟ್ರೇನು, ತಪಸ್ ಮಾಡಿದ್ರೇನು, ಗಾಡಿ ಹೋದ್ರೇನು, ಏನೆಲ್ಲ ಮಾಡಿನು ನೀ ಅರಿವಿಗೆ ಹೋಲಿಲ್ಲ ಅಂತಂದ್ರೆ ನೀನೊಂದು ಕತ್ತಿ ಅಷ್ಟೇ. ಹೌದಿಲ್ಲ? ಕತ್ತಿ ಕೆಲಸ ಅಷ್ಟೇ. ಮುತ್ತನ್ನು ಹೊತ್ತ ಕತ್ತೆಯಂತೆ ಅಂತ ಅಷ್ಟೇ. ಮುತ್ತಿನ ರಾಶಿ ಹಗಲ್ ಗಂಡ ಮೇಲೆ ಹೊತ್ತುಕೊಂಡು ಕತ್ತಿದ್ದಂಗ ಅಂತ. ಅರಿವಿಗೆ ಹೋಲಿಲ್ಲ ಅಂದ್ರೆ, ಅರಿವಿಗೆ ಹೋದ್ರೆ ಇವು ಏನು ಮಾಡೋದು ಬೇಕಾಗಿಲ್ಲ. ಅರಿವಿಗೆ ಹೋದ್ರೆ ಇವು ಏನೇನು ಮಾಡೋದು ಬೇಕಾಗಿಲ್ಲ. ಅರಿವಿಗೆ ಹೋಲಕ್ಕೆ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಶ್ರೀ ವಿಚಾರ ಸಾಗರ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮರೇ ಎಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ವಿಠಲ್ ದಾಸ್ಜಿಯವರ ಕೃತಿ, 4ನೇ ತರಂಗ, ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. ಶಿಷ್ಯ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನ ಶ್ರೀ ಗುರುಗಳಿಂದ ಅನಂತ ರೀತಿಯಲ್ಲಿ ಉಪೋದ್ಘಾತ ಮಾಡಿ ಆ ಒಂದು ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಪ್ರಾರ್ಥನೆಯನ್ನ ಗುರುಗಳಲ್ಲಿ ಇಟ್ಟಿದ್ದಾನೆ. 115ನೇ ವಿಷಯಾಂಕದಲ್ಲಿ ಸದ್ಗುರುಗಳು ನೀನೇನು ಕೇಳ್ತಾ ಇದ್ದೀಯಾ ಅದು ಏನದಪ್ಪ ಅಂದ್ರೆ ಭ್ರಾಂತಿ ಜನ್ಯವಾದಂತ ಬೇಡಿಕೆ ಇದು. ಗುರುವೇ, ನನಗೆ ಮೋಕ್ಷ ಬೇಕು, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಬೇಕು. ಆ ಮೋಕ್ಷ ಸಾಧನೆಗಾಗಿ ನೀವು ಕರ್ಮ ಉಪಾಸನೆಗಳನ್ನು ಹೇಳಿದ್ರೆ ನಾವು ಮಾಡುವುದಿಲ್ಲ. ಕರ್ಮ ಉಪಾಸನೆಗಳು ನಾವು ಸಾಕಷ್ಟು ಮಾಡಿವಿ, ಅವುಗಳಿಂದ ಮೋಕ್ಷ ಆಗಿಲ್ಲ. ಅವು ಏನು ಮಾಡ್ಯಾವಂದ್ರೆ ಇನ್ನೊಂದಿಷ್ಟು ನಮಗೆ ಸಂಸಾರ ಕೂಪದಲ್ಲಿ ತಳ್ಳಿ ಇನ್ನೂ ದುಃಖಿಗಳನ್ನಾಗಿ, ಇನ್ನೂ ಚಿಂತಾಕ್ರಾಂತರನ್ನಾಗಿ ಮಾಡಿಬಿಟ್ಟವ. ನಮಗ ಏನ್ ಹೇಳಬೇಕು, ನೀವು ಕೇವಲ ಜ್ಞಾನವನ್ನು ಮಾತ್ರ ಹೇಳಬೇಕು. ನೀವು ಹೇಳಿದ ಜ್ಞಾನವನ್ನ ನೆನೆಸಿಕೊಂಡ್ರೆ ಸಾಕು, ನಮ್ಮ ದುಃಖ ನಿವೃತ್ತಿ ಆಗಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು, ಮೋಕ್ಷ ಆಗಬೇಕು. ಯಾವಾಗ
ನಿಮ್ಮ ಜ್ಞಾನ ನೆನೆಸ್ತೀವಿ, ಆವಾಗ ನಮ್ಗೆ ಮೋಕ್ಷದ ಸ್ಥಿತಿ ಆಗ್ಬೇಕು. ಯಾವಾಗ ಮರಿತೀವಿ ಆವಾಗ ನಮಗ್ ಬಂಧನ ಆಗ್ಬೇಕು. ಅಂತದ್ ಬೇಕಾಗ್ಯದ ನಮಗ. ಯಾವಾಗ್ಲೂ ಅರಿವಿನಲ್ಲಿರೋಂತ ಒಂದು ಸ್ಥಿತಿ ನಮಗ್ ಪ್ರಾಪ್ತಿ ಆಗಬೇಕಾಗ್ಯದ. ಅಂತದ್ ಹೇಳ್ರಿ ಅಂತ ಹೇಳಿದಾಗ ಗುರುಗಳು ಏನಂತಾರ, ನಿಂದೆ ಬೇಡಿಕೆ ಏನದ? 31ನೇ ದೋಹ 4ನೇ ತರಂಗ 115ನೇ ವಿಷಯಾಂಕ 31ನೇ ದೋಹದೊಳಗ ಏನ್ ಹೇಳ್ತಾರಂದ್ರ, ನಿಂದು ಬೇಡಿಕೆ ಏನೋ ಸರಿಯದ, ಆದ್ರೆ ಅದು ಭ್ರಾಂತಿಜನ್ಯ ಆದಪ್ಪ, ಅಜ್ಞಾನದಿಂದ ಕೂಡ್ಯದ. ಹೆಂಗಂದ್ರ ಗುರುವಿನ ಬಲ್ಲಿ ಬಂದನ ಯಾರು? ತತ್ವದೃಷ್ಟಿ. ಏನ್ ಕೇಳಕತ್ತನ? ಯಾಕೆ ಇಲ್ಲಿ ಬಂದಿದಿ ಅಂದ್ರ, ಒಬ್ಬ ಮನುಷ್ಯ ಹುಡುಕ್ಲಕ್ ಬಂದಿನ್ರಿ ಅಂತಾನ. ಒಬ್ಬ ಮನುಷ್ಯ ಹುಡುಕ್ಲಕ್ ಬಂದಿನಿ, ಮನುಷ್ಯ ಜನ್ಮದ ಸಾರ್ಥಕತೆ ಹೆಂಗ, ಈ ಮನುಷ್ಯ ಯಾಕೆ ಹುಟ್ಟಿ ಬಂದನ, ಹೀಗೆಲ್ಲ ನಾನಾ ರೀತಿ ಪ್ರಶ್ನೆಗಳದವ. ಈ ಒಂದು ಇದ್ರಾಗ ಮನುಷ್ಯನ ಹುಡುಕ್ಲಕ್ ಬಂದಿನಿ. ಯಾವ ಮನುಷ್ಯ ಹುಡುಕ್ಲಕ್ ಬಂದಿದಿ ಅಂತಂದ್ರ ತತ್ವದೃಷ್ಟಿಗೆ ಹುಡುಕ್ಲಕ್ ಬಂದನ. ಯಾರು ಬಂದಾರ? ತತ್ವದೃಷ್ಟಿನೇ ಬಂದನ. ಹುಡುಕ್ಲಕತ್ತಾನ ಯಾರಿಗೆ? ತತ್ವದೃಷ್ಟಿ ಹುಡುಕ್ಲಕತ್ತಾನ. ತತ್ವದೃಷ್ಟಿಗೆ ತತ್ವದೃಷ್ಟಿಯನ್ನ ಹುಡುಕತ್ತ ಇಡೀ ಜಗತ್ತನ್ನೇ ತಿರುಗಾಡಿದ್ರೆ ತತ್ವದೃಷ್ಟಿ ಸಿಗ್ತಾನೇನ್ರಿ? ತತ್ವದೃಷ್ಟಿನೇ ಹುಡುಕ್ಲಕತ್ತಾನ. ಯಾರನ್ನು ಹುಡುಕ್ಲಕತ್ತಾನ? ತತ್ವದೃಷ್ಟಿಯನ್ನೇ ಹುಡುಕ್ಲಕತ್ತಾನ. ಅವ ಗುರುವಿನ ಬಳಿ ಬಂದು ನನಗೆ ತತ್ವದೃಷ್ಟಿಯನ್ನ ತಿಳಿಸ್ಕೊಡ್ರಿ ಅಂತಾನ. ಸಿಗ್ತಾನೇನ್ರಿ ತತ್ವದೃಷ್ಟಿ? ಆ ತತ್ವದೃಷ್ಟಿ ತನ್ನಿಂದ ಭಿನ್ನವಾಗಿ ಇಲ್ಲವೇ ಇಲ್ಲ. ನೀನೇ ತತ್ವದೃಷ್ಟಿ ಇದ್ದು ತತ್ವದೃಷ್ಟಿಯನ್ನ ಬಯಸ್ತಾ ಇದ್ದೀಯಾ, ಹುಡುಕ್ತಾ ಇದ್ದೀಯಾ ಅಂದ್ರೆ ಇದು ಭ್ರಾಂತಿ ಜನ್ಮ. ನೀನು ಯಾವುದು ಅಲ್ಲ ಅದು ನೀನಂತ ತಿಳ್ಕೊಂಡಿದಿ, ಯಾವುದು ನೀನು ಹೌದು ಅದು ಅಲ್ಲ ಅಂತ ಮರ್ತಿದಿ. ನೀನು ಸಾಕ್ಷಿ ಚೇತನನಿದ್ದು, ನೀನೇ ಪರಮಾನಂದ ಸ್ವರೂಪನಿದ್ದು, ನೀನೇ ದುಃಖದಿಂದ ಮುಕ್ತ ಇದ್ದು, ದುಃಖದ ಲವಲೇಶ ನಿನ್ನೊಳಗಿಲ್ಲ ಅಂತ ಒಂದು ಮುಕ್ತಾತ್ಮ ಮೋಕ್ಷ ಸ್ವರೂಪ ನೀನೇ ಇದ್ದು ನಿನ್ನ ಸ್ವರೂಪವನ್ನು ನೀನು ಮರ್ತೀರಿ. ಮತ್ತೆ ಯಾವುದು ನೀನಲ್ಲದ ದೇಹಾದಿಗಳು ನಾನು ನನ್ನದು ಅಂತೇಳಿ ಅವುಗಳಲ್ಲಿ ಅಹಂಕರಿಸಿ ಮಮಕರಿಸಿ ಯಾವುದು ಅಲ್ಲದೋ ಅದನ್ನೇ ನೀನು, ಯಾವುದು ನಿನ್ನದಲ್ಲವೋ ಅದೇ ನಿನ್ನದು ಅಂತೇಳಿ ತಿಳ್ಕೊಂಡು ಭ್ರಾಂತಿ ಒಳಗಾಗಿದೆ, ಸಂಸಾರ ಭ್ರಾಂತಿ ಒಳಗಾಗಿದೆ. ಅದಕ್ಕೆ ಇಲ್ಲಿ ನೀನೇ ತತ್ವದೃಷ್ಟಿ, ನೀನೇ ಇದ್ದೀಯಾ, ತತ್ವದೃಷ್ಟಿ ಹುಡುಕ್ಬೇಕಂತ ಬಂದಿರಿ, ನೀನೇ ಇದ್ದೀಯಾ ಅಂತಂದ್ರ ತನ್ನಿಂದ ಭಿನ್ನವಾದದ್ದು, ಭಿನ್ನ ದೇಶ ಭಿನ್ನ ಕಾಲದಲ್ಲಿ ಇದ್ದದ್ದು ಗುರುವಾದವನು ಹುಡುಕಿ ಕೊಟ್ಟರೆ ಅದಕ್ಕೇನಂತಾರ? ಅಪ್ರಾಪ್ಯ ರೂಪ ಪ್ರಾಪ್ತಿ. ತನ್ನಿಂದ ಭಿನ್ನವಾದ ವಸ್ತು ಭಿನ್ನ ದೇಶ ಭಿನ್ನ ಕಾಲದಲ್ಲಿ ಎಲ್ಲೋ ಬೇರೆ ಕಡೆ ಇತ್ತು ಅಂದ್ರೆ ಅದನ್ನ ಗುರು ತಂದು ಕೊಟ್ಟ, ಹಿಡಿದು ಕೊಟ್ಟ ಅಂದ್ರೆ ಅದು ಅಪ್ರಾಪ್ಯ ರೂಪ ಪ್ರಾಪ್ತಿ. ತನ್ನೊಳಗೆ ಇದ್ದದ್ದು ತನ್ನ ಸ್ವರೂಪನೇ ಆದದ್ದನ್ನ ತನಗೇ ಅದು ಪರಿಚಯ ಮಾಡಿ ಕೊಟ್ಟರೆ ಅದು ಪ್ರಾಪ್ಯ ರೂಪ ಪ್ರಾಪ್ತಿ. ಈ ಶಬ್ದ ನಿಮಗೆ ಪಕ್ಕ ಗೊತ್ತದ. ವಿಚಾರ ಚಂದ್ರೋದಯ ಸಾಕಷ್ಟು ಡಿಟೇಲ್ ಆಗಿ ಹೇಳ್ಯಾರ. ಇಲ್ಲಿ ಮೋಕ್ಷ ಎಂತ ಮೋಕ್ಷ? ಇದು ಪ್ರಾಪ್ಯ ರೂಪ ಪ್ರಾಪ್ತಿ ರೂಪ ಮೋಕ್ಷ. ಅಪ್ರಾಪ್ಯ ರೂಪ ಪ್ರಾಪ್ತಿ ಮೋಕ್ಷ ಅಲ್ಲ. ಅದಕ್ಕೆ ಸ್ವತಃ ನೀನೇ ಪರಮಾನಂದ ಸ್ವರೂಪನಿರುವೆ ಶಿಷ್ಯನೇ. ಆದ್ದರಿಂದ ಅದರ ಪ್ರಾಪ್ತಿಯ ಇಚ್ಛೆ ಏನದಲ್ಲ ಅದು ಸಂಭವಿಸುವುದಿಲ್ಲ. ಯಾವ ವಸ್ತು ಅಪ್ರಾಪ್ತವಾಗಿರುತ್ತದೆಯೋ ಅದರಲ್ಲಿ ಪ್ರಾಪ್ತಿಯ ಇಚ್ಛೆ ಸಂಭವಿಸುತ್ತದೆ. ಮೊದಲು ಆ ವಸ್ತು ಅವನ ಬಳಿಗೆ ಇರಬಾರದು, ಆಮೇಲೆ ಸಾಧನೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅದನ್ನ ಏನಂತಾರ? ಅವನ ಬಳಿ ಇರಲಾರ್ದನ್ನ ಅವ ಸಾಧನೆ ಮಾಡಿ ಪಡ್ಕೊಂಡನು ಅಂತಂದ್ರೆ ಅದಕ್ಕೇನಂತಾರ? ಅಪ್ರಾಪ್ತ
ಅಪ್ರಾಪ್ತ ರೂಪ ಪ್ರಾಪ್ತಿ ಎನ್ನುತ್ತಾರೆ. ಈಗ ಈ ರೀತಿಯಾದ ಅಪ್ರಾಪ್ತಿ ರೂಪ ಪ್ರಾಪ್ತಿಯನ್ನ ಮಾಡಿಕೊಳ್ಳಬಹುದು. ಆದರೆ ಯಾವುದು ತನ್ನ ಸ್ವರೂಪವೇ ಇರುವುದೋ ಅದು ಸದಾ ಪ್ರಾಪ್ತವಾಗಿರುವುದು. ಗುರುವೇ ಎಲ್ಲ ವಿಚಾರ ಚಂದ್ರೋದಯ ಮುಗಿದ ಮೇಲೆ ಏನ್ ಮಾಡಿದ್ರು? ಶಿಷ್ಯರು ಹೋಗಿ ಗುರುಗಳ ಕಾಲಿಗೆ ಬಿದ್ದು ಏನಂದ್ರು? ಗುರುಗಳೇ, ನಿಮ್ಮ ಕೃಪೆಯಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಯಿತು, ಪರಮಾನಂದ ಪ್ರಾಪ್ತಿಯಾಯಿತು, ಸರ್ವ ದುಃಖ ನಿವೃತ್ತಿ ಆಯಿತು ಅಂತೇಳಿ ಏನ್ ಮಾಡಿದ್ರು? ಗುರುಗಳ ಕಾಲಿಗೆ ಬಿದ್ದುಬಿಟ್ರು. ವಿಚಾರ ಸಾಗರ, ವಿಚಾರ ಚಂದ್ರೋದಯ ಪಾಠ ಎಲ್ಲ ಮುಗಿದ್ಮೇಲೆ ನಿಮ್ಲಿಂದ ನಮಗ್ ಮೋಕ್ಷದ ಜ್ಞಾನ ಆಯ್ತ್ರಿ, ನಾವು ಯಾವಾಗ ಅದನ್ನ ನೆನೆಸ್ಕೊತೀವಿ, ಆ ನೆನವು ಮಾತ್ರದಿಂದ ನಮಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗಿಬಿಡ್ತದ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅನ್ನುವಂತ ಮಹಾವಾಕ್ಯ ನಮ್ಮ ಅನುಭವಕ್ಕೆ ಬಂತ್ರಿ. ನಾವು ಇದೆಲ್ಲ ಮಾಡೋದಕ್ಕ ನಿಮ್ಮಿಂದ ನನಗೆ ಹಿಂಗ ಆಯ್ತ್ರಿ ಅಂದಾಗ ಬೇರೆ ಗುರುಗಳಾದ್ರೆ ಏನ್ ಮಾಡ್ತಾರ? ಹೌದಪ್ಪ ಶಿಷ್ಯ, ನಾ ಬಹಳ ಕಷ್ಟಪಟ್ಟು ನಿನಗೆ ಪಾಠ ಹೇಳಿನಿ, ನನ್ನ ಒಂದು ಕೆಲಸ, ನನ್ನ ಪರಿಶ್ರಮ ಸಾರ್ಥಕ ಆಯ್ತು ಅಂತೇಳಿ ಸಂತೋಷ ಪಡ್ತಾನ. ಯಾರು? ಉಪಾಧಿಕ ಗುರು. ಆದ್ರೆ ನಿರುಪಾಧಿಕ ಗುರು ಆದವನು ಸಿಡಿದು ಹೊರಗೆ ನಿಂದಿರ್ತಾನ. ನಿಮ್ಲಿಂತ ನನಗೆ ಮೋಕ್ಷ ಆಯ್ತು ಅಂತಂದ ಕೂಡ್ಲೇನೆ ಅವ ಒಟ್ಟ ಖುಷಿ ಆಗಂಗಿಲ್ಲ. ನೀರಾಗ ಹಾಕಿದ್ರಿ, ಒಳಗೆ ಹುಣಸೆ ಹಣ್ಣು ತೊಳೆದ್ರಿ, ನಾ ಇಲ್ಲಿ ತನ ಹೇಳಿದ್ದೆಲ್ಲ ಹೊಟ್ಟು ವೇಸ್ಟ್ ಮಾಡಿಬಿಟ್ರಿ, ನನ್ಲಿಂತ ನಿಮಗ್ ಮೋಕ್ಷ ಆಗ್ಯದಂತ ತಿಳ್ಕೊಂಡಿರಿ. ಇಲ್ಲಿ ತನಕ ಅಂದ್ರೆ ನಾನು ಏನ್ ಹೇಳಿನಿ, ನೀವ್ ಏನ್ ಕೇಳಿರಿ ಎಲ್ಲ ಕೆಡಿಸಿಟ್ಬಿಟ್ರಿ, ಹೇಳಿದ್ದು ಹಾಳಾಗಿ ಹೋಯ್ತಂತ ನಾವು. ಯಾಕೆ ಹಂಗಂತ ನಾವು ತನ್ಲಿಂತ ಮೋಕ್ಷ ಆಗ್ಯದಂತ ಅನ್ನಂಗೆ ಇಲ್ಲ. ನೀವು ಪ್ರಯತ್ನ ಪಟ್ಟು, ನೀವು ಅರಿವಿನಾಗಿದ್ದು, ನೀವು ನಾನು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು, ನೀವು ಅರಿವಿನಾಗಿದ್ದು ನಿಮ್ಮ ಮೋಕ್ಷ ನೀವು ಮಾಡ್ಕೊಂಡಿರಿ. ನೀವು ನನ್ನ ಹತ್ರ ಬರೋದ್ರಕ್ಕಿಂತ ಮೊದಲ ನೀವೇನು ಬಂಧನದಾಗಿದ್ರೇನು? ನನ್ನ ಬಳಿ ಬಂದಾಗ ಬಂಧನದಾಗಿದ್ರೇನು? ನನ್ನಿಂದ ಈಗ ಮುಗಿಸ್ಕೊಂಡು ಹೋಗೋ ಟೈಮ್ನೊಳಗೆ ಬಂಧನದಾಗಿದ್ರೇನು? ಯಾವಾಗಾರ ನೀವು ಬಂಧನದಾಗ ಇದ್ರೇನಪ್ಪ? ನೀವು ಎಂದು ಬಂಧನದಾಗ ಇಲ್ಲವೇ ಇಲ್ಲ. ಇಲ್ಲದ ಬಂಧನವನ್ನ ಆದ ಅಂತೇಳಿ ಭಾವಿಸಿಕೊಂಡಿರಿ ಅಷ್ಟೇ. ಈ ಸತ್ಸಂಗದಲ್ಲಿ ಬರೋದಕ್ಕಿಂತ ಮೊದಲ ನಿಮ್ಗೆ ಏನಾರ ಬಂಧನ ಇತ್ತೇನ್ರಿ? ಇಲ್ಲಿ ಬಂದ ಮೇಲೆ ಏನಾರ ದೊಡ್ಡ ಘನಕಾರ್ಯ ಹಾಲಕತ್ತದೇನಿಲ್ಲಿ? ಮತ್ತೆ ಇಲ್ಲಿ ಹೋದ್ಮೇಲೆ ಏನು ದೊಡ್ಡ ಸಾಧನೆ ಮಾಡಿ ತಗೊಂಡು ಹೋಗ್ಲಕತ್ತೀರಿ? ನಿಮ್ಮ ಸ್ಥಿತಿ ನಿಮಗೆ ತಿಳ್ಕೊಳಕತ್ತೀರಿ ಅಷ್ಟೇ. ಬಂಧನನೇ ಇಲ್ಲ. ನೀವು ಅದನ್ನ ಯಾರು ಬಂಧಿಸ್ಲಿಕ್ಕೆ ಸಾಧ್ಯ ಅದ? ಯಾರು ಬಂಧಿಸ್ಲಿಕ್ಕೆ ಸಾಧ್ಯ ಅದ? ಊರ್ ಮಂದಿ ಎಲ್ಲ ನಿಲು ಅದೇ ನಿಂತಾರಲ್ಲ, ಮಜ್ಜಿಗೆ ಮಾಡ ಹಗ್ಗ ತಗೊಂಡು ಊರ್ ಮಂದಿ ಮನೆಯನ್ನು ಎಲ್ಲ ಹಗ್ಗಗಳು ತಂದು ಕೃಷ್ಣಕ್ಕೆ ಕಟ್ಲಕತ್ತಿದ್ದಳಂತ. ಅದು ಒಟ್ಟ ಹಗ್ಗ ಸಾಲ್ತಾನೆ ಇದ್ದಿದ್ದಿಲ್ಲ ಅಂತ. ಎಷ್ಟು ಹಗ್ಗ ಕಟ್ಟಿದ್ರು ಅದು ಸಾಲ್ತಾನೆ. ಅದರ ಅರ್ಥ ಏನು? ಅರಿವನ್ನ ಹೆಂಗ್ ಬಂಧಿಸ್ತೀರಿ ನೀವು? ಇಡೀ ಜಗತ್ತಿನಲ್ಲಿರುವ ಎಲ್ಲ ಹಗ್ಗ ಚೈನಾ ಏನೇನೋ ಎಲ್ಲ ಹಾಕಿದ್ರು ಅದು ಬಂಧನಕ್ಕೆ ಒಳಗಾಗಂಗಿಲ್ಲ. ಅದು ಮುಕ್ತದ. ಕೃಷ್ಣ ಮುಕ್ತ. ನಾವು ಬಂಧನ ಭಾವಿಸೀವಿ ಅಷ್ಟೇ. ಭಾವ ಬಂಧನ. ನೀವು ಮುಕ್ತನೇ ಇದೀರಿ. ನೀವು ಭಾವದಲ್ಲಿ ಬಂಧನ ಅದ. ಅದು ಭಾವದೊಳಗಿಂದ ಬಂಧನ ತೆಗಿತಾನೆ ಅಷ್ಟೇ ಗುರು. ಮತ್ತಿನ್ನೇನು ಮಾಡಲ್ಲ. ಅಲ್ಲೇನೇನು ಇಲ್ಲ. ಬಂಧನ ಇಲ್ಲದ ಬಂಧನ ಆದ ಅಂತ ತಿಳ್ಕೊಂಡಿರಿ. ಕತ್ತಿ ವ್ಯಾಪಾರ ಮಾಡ್ಲಕ್ಕ ಹೋಗಿ ಕತ್ತಿ ಖರೀದಿ ಮಾಡಿದ್ನಂತ ಒಬ್ಬ. 10 ಕತ್ತಿ 10 ಕತ್ತಿಗಳು ತಗೊಂಡು ಜಕ್ಕೊಂಡು, ಒಂದು ಕತ್ತಿನ ಜಕ್ಕದೆ ಸಾಕಾಗಿರ್ತದ. 10 ಕತ್ತಿಗಳು ಜಕ್ಕೊಂಡು ಬರೋದ್ರಾಗೆ ಹೊಟ್ಟೆ ಮುಳಿಗೆ ಹೋಗ್ಬಿಡುತ್ತಂತ. ಅವಾಗ ಅಲ್ಲೊಂದು ಹೊಲ ಇತ್ತು, ತೋಟನೋ ಹೊಲನೋ. ಹೋಗಿ ಆ ಮಾಲೀಕಿಗೆ ಹೇಳ್ದ, ನೀನು ಹೊಲ್ದಾಗ ಸ್ವಲ್ಪ ಗಿಡಗಳಿಗೆ ನಮ್ದು ಕತ್ತಿಗಳು ಕಟ್ತೀನಪ್ಪ,
ಮುಂಜಾನೆ ಎದ್ದು ನಮ್ಮನ್ನ ನಾವು ಓದ್ತೀವಿ, ನೀನು ಹೊಲದೊಳಗಿನ ಬೆಳೆ ಗಿಳಿ ನಾವೇನು ಹಾಳು ಮಾಡಂಗಿಲ್ಲ, ಕತ್ತಲಾಗ್ಯದ, ಅದರ ಸಲುವಾಗಿ ಯಾರು ಬೇಡ ಅಂತಾರಪ್ಪ ಕಟ್ಟುವ ಅಂದ. ಈ ಜಗತ್ತಿನಾಗ ಎಲ್ಲರೇ ವಿಶಾಲ ಹೃದಯ, ನಿಸ್ವಾರ್ಥ ಹೃದಯ, ಸೇವಾ ಮನೋಭಾವ, ಪ್ರೀತಿ, ದಯೆ, ಕ್ಷಮೆ, ಸಹನೆ, ಪರೋಪಕಾರ ಏನಾದರೂ ದೈವಿ ಗುಣಗಳ ಅದಾವಂತಂದ್ರ ಅದು ಕೇವಲ ರೈತನ ಹೃದಯದಲ್ಲಿ ಅದಾವ. ಇದನ್ನ ತಿಳ್ಕೋಬೇಕು ನೀವು. ನಿಮಗೇನಾದ್ರೂ ಜೀವನದಾಗ ಒಂದು ಉದ್ಧಾರ ಆಗ್ಬೇಕಂತಂದ್ರ ಒಂದು ಸ್ವಲ್ಪ ದಿನ ಆದ್ರೂ ರೈತನಾಗಿ ಹೊಲದಾಗ ಕೆಲಸ ಮಾಡಬೇಕು. ಭೂಮಿ ತಾಯಿ ಸೇವೆ ಮಾಡಿ ಆ ಭೂಮಿ ತಾಯಿ ಋಣ ತೀರಿಸ್ಬೇಕು. ಮಣ್ಣೊಳಗೆ ಹೋಗಿ ಒಂದು ಚೂರು ಕೈಯಿಂದ ಮಣ್ಣು ಮುಟ್ಟಬೇಕು. ಹಂಗೆ ಮಣ್ಣು ಮುಟ್ಟಲಾರ್ದೆ ಸತ್ತೋಗ್ಬಿಡ್ತೀವಿ. ಎಷ್ಟೋ ಮಂದಿ ಮಣ್ಣಿನಾಗೆ ಹುಟ್ಟಿ ಮಣ್ಣು ಮುಟ್ಟಲಾರ್ದೆ ಸತ್ತನ್ನು ಒಂದೇ ಮಣ್ಣಿಗೆ ಹೋಗ್ಬಿಡ್ತೀವಿ. ನಾವು ಮಣ್ಣಾಗ ಹೋಗೋದಕ್ಕಿಂತ ಮೊದಲು ಒಂದು ಚೂರು ಮಣ್ಣು ಮುಟ್ಟಿ ಸೇವೆ ಮಾಡಬೇಕು. ಅಂತ ಒಂದು ಹೃದಯ ಆ ರೈತನೊಳಗಿರುತ್ತೆ. ಕಟ್ಟಂದ ಬೆಳೆ ಹಾಳಾದ್ರಾಗಲ್ಲಕ್ಕ ಇರ್ಲಿ ಬಾ ಕಟ್ಟು, ಏನಾಗ್ತದ ಅವು ಎಷ್ಟು ತಿಂತಾವ್, ತಿಂದ್ರೆ ತಿನ್ಲಿ, ಏನಾಗ್ತದ ತಿನ್ಲಿ, ಏನ್ ತೊಂದರೆ ಇಲ್ಲ ಬಾ. ಹುಡುಕ್ಯಾಡಿ ಕಟ್ಟಿದ್ರು. 9 ಕತ್ತಿಗಳಿಗೆ ಹಗ್ಗ ಕಟ್ಟಿದ್ರು. ದಿನ ಒಂದು ಕತ್ತಿಗೆ ಹಗ್ಗ ಕಟ್ಟಬೇಕಂದ್ರೆ ಅದು ಹಗ್ಗನೇ ಸಿಗಲಿಲ್ಲ. ಏನ್ ನೋಡ್ಬೇಕು, ನಿಂತ್ಲಾರ್ದಂಗಾಯ್ತು. ಅಲ್ಲ ಮಾರ 9 ಹಗ್ಗ ಸಿಕ್ಕು, ಇನ್ನ ಒಂದು ಹಗ್ಗ ಬೇಕಿತ್ತು, ಏನ್ ಮಾಡೋಣ? ರೈತ ಬಹಳ ಹುಷಾರಿದ್ದ. ಹಂಗೇನಿಲ್ಲ ಬಾ ಇಲ್ಲಿ ಕಟ್ಟಮ್ಮ ಅಂತಂದ. ಏನು ಆ ಎಲ್ಲ ಕತ್ತಿಗಳಿಗೆ ಹಗ್ಗ ಕಟ್ಟಾಗ ಯಾವುದೊಂದು ಕತ್ತಿಗೆ ಹಾಕಿಲ್ಲ, ಅದ್ರ ಎದುರು ನಿಂದಿರಿಸಿ ಉಳಿದ ಕತ್ತಿಗಳಿಗೆ ಎಲ್ಲ ಹಗ್ಗ ಕಟ್ಟಿದ್ರು. ಹಗ್ಗ ಕಟ್ಟಿ ಈ ಕತ್ತಿಗೆ ಹೆಂಗ ಹಗ್ಗ ಕಟ್ತೀನಿ ನೋಡಿಲ್ಲ ಅಂತೇಳಿ ಹಗ್ಗ ಇಲ್ಲ ಏನೂ ಇಲ್ಲ, ಬರೀ ಕೊಳ್ಳಾಗ ಕೈ ಹಾಕಿ ಗಂಟು ಹಾಕಿದಂಗ ಮಾಡಿಬಿಟ್ಟ. ಕೊಳ್ಳಾಗಿನ ಕೈ ಹಾಕಿ ಗಂಟು ಹಾಕಿದಂಗ ಮಾಡಿಬಿಟ್ಟ. ಎಲ್ಲ ಮಕ್ಕೊಂಡ್ಬಿಡ ಆಯ್ತು, ನಿಶ್ಚಿಂತ ಮಕ್ಕೊಂಡ್ಬಿಡ, ಏನಾಗಲ್ಲ ಮಕ್ಕೋ ಅಂದ. ಅದಕ್ಕೆ ಕೊಳ್ಳಾಗ ಹಗ್ಗನೇ ಇಲ್ಲ, ಎಕಡೆ ಹೋಯ್ತು, ಎಲ್ಲಿ ಹೋಗಲ್ಲ ಮಾರಾಯ. ಅದು ಕತ್ತೆ ಅದದು. ಅದಕ್ಕ ಏನಾಗ್ಯದಂದ್ರ ಉಳಿದೆಲ್ಲ ಕತ್ತಿಗಳಿಗೆ ಹಗ್ಗ ಕಟ್ಟದ ನೋಡಿ ಅದ್ರ ಕೊಳ್ಳಾಗ ಹಿಂಗ ಕೈ ಹಾಕಿ ಮಾಡಿನಲ್ಲ, ಅದು ಏನ್ ತಿಳ್ಕೊಂಡದ, ನನ್ನ ಕೊಳ್ಳಾಗಿನ ಹಗ್ಗ ಕಟ್ಟ್ಯಾನಂತ ತಿಳ್ಕೊಂಡ್ಬಿಟ್ಟದ. ನೀನ್ ಕತ್ತಿ ಎಲ್ಲಿ ಹೋಗಂಗಿಲ್ಲ. ಉಳಿದ ಕತ್ತಿಗಳು ಏನಾರ ಹಗ್ಗ ಕಿತ್ಕೊಂಡು ಹೋದ್ರೆ ಹೋಗ್ಬೋದು, ಈ ಕತ್ತಿ ಮಾತ್ರ ಎಲ್ಲಿ ಹೋಗಂಗಿಲ್ಲ. ಇದು ತನ್ನ ಕೊಳ್ಳಾಗ ಹಗ್ಗ ಅಂತ ತಿಳ್ಕೊಂಡು ನಿಂತು ಬಿಟ್ಟದ. ಈ ಕತ್ತಿ ಎಲ್ಲಿ ಹೋಗಲ್ಲ. ಉಳಿದ ಕತ್ತಿಗಳದ ಗ್ಯಾರಂಟಿ ಹೇಳಲ್ಲ, ಈ ಕತ್ತಿ ಗ್ಯಾರಂಟಿ ನನಗೆ ಗೊತ್ತು. ಕತ್ತಿ ಬುದ್ಧಿ ಏನಂತ ನನಗೆ ಪಕ್ಕ ಗೊತ್ತದ. ಆ ಕತ್ತಿನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ. ಹಿಂಗಾಗಿ ಈ ಕತ್ತಿ ಬಗ್ಗೆ ಚಿಂತೆ ಮಾಡಬೇಡ ಅಂತ ಆಯ್ತು. ರಾತ್ರಿ ಎಲ್ಲರೂ ಹಾಕೊಂಡ್ರು, ಉಂಡು ತಿಂದು ಮತ್ತೇನಾಯ್ತು, ಮರುದಿನ ಮುಂಜಾನೆ ಹೋಗ್ತೀನಿ ಅನ್ನೋ ಸಮಯದಲ್ಲಿ ಎಲ್ಲ 9 ಕತ್ತಿಗಳಿಗೆ ಹಗ್ಗ ಬಿಚ್ಚದ. ಇದಕ್ಕ ನಡಿ ಅಂದ. ಒಂದ್ ಅಜ್ಜಿ ಮುಂದಿಡಲಾಗ್ಯದ, ಹೊಡಿಲಕತ್ತಾನ. ನಡಿ ಅಂತಾನ. ಅದ್ರ ಕೊಳ್ಳಾಗ ಹಗ್ಗ ಆದ ಅಂತೇನು ಭ್ರಮೆ ಅದಲ್ಲ, ಅದು ಇವನಿಗೆ ಗೊತ್ತಾಗಲ್ಲ. ಅದು ಒಟ್ಟ ಮುಂದಕ್ಕೆ ಬರೋದು. ಮತ್ತೆ ತಲೆಬೇನಿ ಚಾಲು ಆಯ್ತು. ಮತ್ತೆ ರೈತನ ಬಲ್ಲು ಆದ. ಅಲ್ಲಪ್ಪ, ಅದು ಕತ್ತಿಗೆ ಏನ್ ಮಾಡಿದಿ ನೀನು? ಅದು ಮುಂದಕ್ಕೆ ಬರುವಲ್ಲು, ಹೊಡೆದ್ರು ಬರುವಲ್ಲು, ಬೈದ್ರು ಬರುವಲ್ಲು, ಏನ್ ಮಾಡ್ಬೇಕು? ಅದ ಆಯ್ತು. ಉಳಿದೆಲ್ಲ ಕತ್ತಿಗಳಿಗೆ ಕೊಳ್ಳಾಗ ಕೈ ಹಾಕಿ ನೀನು ಹಗ್ಗ ಬಿಚ್ಚಿದಿ, ಇದಕ್ಕೂ ಹಂಗ ಕೊಳ್ಳಾಗ ಕೈ ಹಾಕಿ ಹಗ್ಗ ಬಿಚ್ಚದಂಗ ಒಂದು ನಾಟಕ ಮಾಡು. ಅದ್ ಹೆಂಗ್ ಮುಂದಕ್ಕೆ ಬರ್ತದ ನೋಡಿ, ಹೇಳ್ದಂಗೆ ಆಗ್ತದ. ಆಯ್ತಂತೇಳಿ ಮತ್ತೆ ಹೋಗಿ ಅದ್ರ ಕೊಳ್ಳಾಗ ಕೈ ಹಾಕಿ ಹಗ್ಗ ಇಲ್ಲದ ಹಗ್ಗ ಗಂಟು ಬಿಚ್ಚಿದಂಗ ನಾಟಕ ಮಾಡದ. ಆವಾಗ ಕತ್ತಿ ಹೇಳದಂಗೆ ಕೇಳ. ಏನಾಗ್ಯದ? ಭ್ರಮೆ. ಏನದ? ಕೊಳ್ಳಾಗ ಹಗ್ಗದ ಅಂತ ಒಂದು ಭ್ರಮೆ. ಆ ಭ್ರಮೆ ಗಂಟನ್ನ ಸದ್ಗುರುವಾದವನು ಕೈ ಹಾಕಿ ಬಿಚ್ಚಿದಂಗ
ಈ ಸತ್ಸಂಗದಾಗ ಒಂದು ನಾಟಕ ಮಾಡ್ಲಿಕ್ಕತ್ತಾನ. ಗುರು ಒಂದು ದೊಡ್ಡ ನಾಟಕಕಾರ, ಕಲಾಕಾರ. ಆ ಕಚ್ಚಿಕೊಳ್ಳ ಕೈ ಹಾಕಿ ಹಿಂಗ ಕೈ ಹಾಕಿ ಬಿಚ್ಚಿದಂಗ ಮಾಡ್ತಾನ. ಅವಾಗ ಕಚ್ಚಿ ತಿಳ್ಕೊತದ, ಓ ಈ ಗುರು ನನ್ನ ಸಂಸಾರ ಬಂಧನವನ್ನು ಮುಕ್ತ ಮಾಡ್ದ. ಇತ್ತೇನ್ರಿ ಎಲ್ಲರೇ ಸಂಸಾರ ಬಂಧನ ನಿಮಗೆ? ಇಲ್ಲದ ಸಂಸಾರ ಬಂಧನ ಆದ ಅಂತ ತಿಳ್ಕೊಂಡು ಒದ್ದಾಡ್ತಿರಿ. ಬರ್ರಿ ಒಂದು 4 ಅಕ್ಷರ ಓದ್ರಿ, ಬರೀರಿ, ಕೇಳ್ರಿ, ಹೇಳ್ರಿ, ಜಾಣೆ ಆರ್ರಿ ಅಂತೇಳಿ ಕಲಿಸ್ಬೇಕಂತ ಗುರು ಬಡದಾಡ್ತಾನ. ಸಂಸಾರ ಬಂಧನ ಆದಂತ ಅದು ಕತ್ತಿ ಮುಂದಕ್ಕೆ ಬರಲ್ಲ, ಹೆಜ್ಜೆ ಇಡಂಗಿಲ್ಲ, ಬಡಗಿ ತಗೊಂಡು ಹೊಡೆದ್ರು ಬರಲ್ಲ. ಇಲ್ಲದ ಬಂಧನ, ಟೈಮ್ ಇಲ್ಲ, ಮಾಡ್ಲಕ್ಕಾಗಂಗಿಲ್ಲ, ಹೊಸದಾಗಿ ಬಂದೀವಿ, ಏದು ತರ ನಾಟಕ ನಿಮ್ಮದು. ಎಲ್ಲ ಹೊಸ ಕೆಲಸಗಳು ಮಾಡಿರಿ ಜನ್ಮದಾಗ, ಎಲ್ಲ ಮುಗಿದೋಗ್ಯದ. ಏನದ ನಿಮಗ್ ಹೊಸದು ಮಾಡ್ಲಕ್ಕಿಲ್ಲ, ಎಲ್ಲ ಗೊತ್ತದ. ದಿನ ಒಂದು ನಾಟಕ ಮಾಡಿ ಹಿಂದಕ್ಕೆ ತರ್ಕೋಬೇಕಂದ್ರೆ ಇಲ್ಲದ ಬಂಧನ. ಆ ಬಂಧನ ಬಿಡಿಸೋದಕ್ಕೆ ಇಲ್ಲಿ ನಮ್ಮ ಹೋರಾಟ. ಅದಕ್ಕ ಇದು ಏನದ ಅಂತಂದ್ರೆ ಇದು ಸಂಭವಿಸುವುದಿಲ್ಲ. ಇಲ್ಲದ ಹಗ್ಗ ಬಿಚ್ಚುವತ್ತು ಬಂದಿದೆಯಲ್ಲ, ಇದು ಸಂಭವಿಸುವುದಿಲ್ಲ. ಆದ್ರೂ ನೀನು ಮನಸ್ಸಿನ ಸಮಾಧಾನಕ್ಕೆ ನಾನೊಂದು ನಾಟಕ ಮಾಡ್ಲಕತ್ತೀನಿ, ಬಾ ಅಂತ ಕರ್ಕೊಂಡು ಹೋಗ್ತಾನ. ವಿಚಾರ ಸಾಗರ ಅನ್ನೋದು ಆ ನಿಶ್ಚಲದಾಸನ ರೈತನ ಒಂದು ಹಗ್ಗ ತಗೊಂಡು ಕತ್ತಿಗೆ ಕಟ್ಟಿದಂಗ ಮಾಡ್ತಾನ, ಬಿಚ್ಚದಂಗ ಮಾಡ್ತಾನೆ. ಇಲ್ಲಿ ಒಬ್ಬ ಕೂತಾನ ನಾಟಕ ಮಾಡ್ಲ, ಅಲ್ಲಿ ಹಗ್ಗನೂ ಇಲ್ಲ, ಏನೇನೂ ಇಲ್ಲ, ಆದಂತ ತಿಳ್ಕೊಂಡಿರಿ. ಹೆಂಗದ? ಅದಕ್ಕ ಈ ನಾಟಕದೊಳಗ ಪಡ್ಕೊಳ್ಳೋದೇನೂ ಇಲ್ಲ, ಕಳ್ಕೊಳ್ಳೋದೇನೂ ಇಲ್ಲ, ಕೇವಲ ತಿಳ್ಕೊಳ್ಳೋದು ಅಷ್ಟೇ. ತಿಳ್ಕೊಳ್ಳೋದು ನಿಮ್ಮದು ನೀವು ತಿಳ್ಕೊಂಡ್ರೆ ಇದು ವಿಚಾರದಿಂದ ಮಾತ್ರ ಮಾಡ್ಬೇಕಾಗಿದೆ. ಏನಾದ್ರು ಪಡ್ಕೋಬೇಕಾದ್ರೆ 1 ಕಿಲೋ ಸಕ್ಕರೆ ತರಬೇಕಾದ್ರೆ 50 ರೂಪಾಯಿ ಖರ್ಚು ಮಾಡ್ಬೇಕಪ್ಪ. ಏನಾರ ಒಂದ್ ಚೂರು ಏನಾರ ಬೇಕು ಅಂತಂದ್ರೆ ರೊಕ್ಕ ಬೇಕು. ಇಲ್ಲಿ ತಿಳ್ಕೊಳ್ಳಕ್ಕೆ ಏನ್ ರೊಕ್ಕ ಬೇಕು? ತಿಳ್ಕೊಳ್ಳೋದಲ್ಲ ಇಲ್ಲ ಅಷ್ಟೇ. ಪಡ್ಕೊಳ್ಳೋದು ಇಲ್ಲ, ಕೊಡೋದು ಇಲ್ಲ, ಪಡ್ಕೊಳ್ಳೋದಿಲ್ಲ, ನೀವು ಕೊಡೋದಿಲ್ಲ, ನಾವು ಕೊಡೋದಿಲ್ಲ, ನಾವು ಪಡ್ಕೊಳ್ಳೋದಿಲ್ಲ, ನೀವು ಪಡ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡಿ ಇಲ್ಲಿ ಒಂದು ತಿಳ್ಕೋಬೇಕಾಗ್ಯದ ಅಷ್ಟೇ. ನಾವು ತಿಳ್ಕೋಬೇಕು, ನೀವು ತಿಳ್ಕೋಬೇಕು. ತಿಳ್ಕೊಳ್ಳೋದಕ್ಕೆ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಏನೇನು ಬೇಕಾಗಿಲ್ಲ. ಅಪ್ರಾಪ್ತವಾಗಿದ್ದನ್ನ ಪ್ರಾಪ್ತಿ ಮಾಡಬಹುದು, ಪ್ರಾಪ್ತವಾಗಿದ್ದನ್ನೇ ಹೆಂಗ ಪ್ರಾಪ್ತಿ ಮಾಡಬೇಕು? ಇದು ನಿನ್ನ ಇಚ್ಛೆ ಏನದ, ಇದು ಅಜ್ಞಾನದಿಂದ ಕೂಡದ, ಭ್ರಾಂತಿಯಿಂದ ಕೂಡದ. ಅದಕ್ಕ ಇಲ್ಲಿ ಮೋಕ್ಷ ಅನ್ನೋದು ಏನದಂದ್ರ ನಿನ್ನಲ್ಲಿರುವ ಮೋಕ್ಷವನ್ನೇ ನಿನಗ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಂತ ಮೋಕ್ಷ ಅಂದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ. ಈ ಪ್ರಾಪ್ತ ರೂಪ ಪ್ರಾಪ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಏನದಲ್ಲ, ಇದು ಅಪ್ರಾಪ್ತ ರೂಪ ಪ್ರಾಪ್ತಿ ಅಲ್ಲ, ಇದು ಪ್ರಾಪ್ತ ರೂಪ ಪ್ರಾಪ್ತಿ ಮೋಕ್ಷ. ನಮ್ಗೆ ತಿಳಿತಾ ಪ್ರಾಪ್ತ ಯಾವುದು, ಅಪ್ರಾಪ್ತ ಯಾವುದಂತ ಅನುಭವಕ್ಕೆ ಬಂತ? ಒಬ್ಬ ಮನುಷ್ಯ ತನ್ನ ಊರ ಮಧ್ಯದಲ್ಲೇ ನಿಂತಿದ್ದಾನೆ. ತನ್ನೂರಾಗೆ ನಿಂತಾನ, ಜೋರಾಗಿ ಅಳುತ್ತಿದ್ದಾನೆ. ಏನಂತ? ನಾನು ಕಳೆದುಕೊಂಡಿದ್ದೇನೆ. ಯಾಕೆ ಕಳತಿ? ನಾ ಕಳ್ಕೊಂಡೇನ್ರಿ. ಏನ್ ಮಾಡ್ಬೇಕು? ನಮ್ಮ ಊರಿಗೆ ಕರ್ಕೊಂಡೋರಿ. ಯಾವ ಊರು ನಿಮ್ದು? ರಾಯಚೂರೇ ನಮ್ಮೂರ. ಮತ್ತೆ ರಾಯಚೂರಾಗೆ ಇದೆಯಲ್ಲ, ಯಾಕೆ ಕಳತಿದೆ? ನಾ ಕಳ್ಕೊಂಡೇನ್ರಿ. ನಿಮ್ ಊರಾಗ ಊರ್ ಮಧ್ಯದಾಗ ನಿಂತು ಅಳ್ರಿ, ಜೋರಾಗಿ ಮಂದಿಗೆ ಕೇಳ್ಸಂಗ. ಯಾಕೆ ಕಳ್ತ ಕೇಳ್ತಾನ ಒಬ್ಬ. ಅವನು ಕೇಳಿ ಹೊತ್ನಾಗ
ಕಳ್ಕೊಂಡಿನ್ರಿ ಅಂದ್ರೆ ನೀ ಎಲ್ಲಿದ್ ಬಂದಿದಿ, ನಿಮ್ ಊರ ಹೆಸರು ಹೇಳ್ರಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು, ನಿಮ್ ಊರ ಹೆಸರು ಹೇಳ್ರಿ. ಅಲ್ಲೇ ಇದೇ ಊರಾಗದಿ, ಇದೇ ಊರಾಗಿದ್ದಕ್ಕೆ ಕಳ್ಕೊಂಡು ನಿಂತಿದಿ. ನಿನ್ನ ಊರಿಗೆ ಬ್ಯಾರೆ ಊರಿದ್ರೆ ಕರ್ಕೊಂಡು ಹೋಗ್ಬೋದಿತ್ತು. ಇದೇ ಊರಾಗಿದ್ದಕ್ಕೆ ಕಳ್ಕೊಂಡಿನಿ, ಇದೇ ಊರಿಗೆ ಕರ್ಕೊಂಡು ಹೋಗೋಣ. ನಿಮ್ ಊರವ್ರಿಗೆ ನಿಮ್ ಊರಿಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು ನಾವು? ನಿಮ್ ಮನೆ ಒಳಗಿದ್ದಕ್ಕೆ ಕಳ್ಕೊಂಡಿನಿ ಅಂತಂದ್ರೆ ನಿಮ್ ಮನೆಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು? ನಿಮ್ ಮನೆಗೆ ಇದ್ದಕ್ಕೆ ಕಳ್ಕೊಂಡಿನಿ ಅಂದ್ರ ನಿಮ್ ಮನೆಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು? ನಿಮ್ ಊರಾಗಿದ್ದು ಕಳ್ಕೊಂಡಿನಿ ಅಂದ್ರೆ ನಿಮ್ ಊರಿಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು? ಕರ್ಕೊಂಡು ಹೋಗ್ಲಕ್ಕ ಬರಲಾರ್ದಂತ ಸಾಧನೆ, ಅಂತ ಸಾಧನೆ ಗುರು ಮಾಡಿಸ್ತಾನ. ಅದಕ್ಕೆ ಜಗತ್ತಿನೊಳಗೆ ಏನಾರ ಅದ್ಭುತ ಇತ್ತು ಅಂದ್ರೆ ಗುರುವಿನಂತ ದೊಡ್ಡ ಅದ್ಭುತ ವಸ್ತು ಜಗತ್ತಿನಾಗ ಮತ್ತೊಂದು ಏನೂ ಇಲ್ಲ. ಸುಮ್ಮನೆ ಬಾಯಿ ಕರ್ಕೊಂಡು ಏನೇನೋ ನೀರ್ ಬೀಳಲ್ಲಿ, ಗುಡ್ಡ ಬೆಟ್ಟ ಗುಮ್ಟ ಏನಾರ ನೋಡ್ಲಕ್ ಹೋಗ್ತೀರಿ. ಆ ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಎಲ್ಲರಿಗಿಂತ ಅದ್ಭುತ ವಸ್ತು ಯಾವ್ದಂದ್ರೆ ನಿಮ್ಮೂರನ್ನವ್ರಿಗೆ ನಿಮ್ಮೂರಿಗೆ ಕರ್ಕೊಂಡು ಹೋಗ ಗುರು. ನಿಮ್ಮ ಮನೆಯಾಗಿದ್ದವ್ರಿಗೆ ನಿಮ್ ಮನೆಗೆ ಕರ್ಕೊಂಡು ಹೋಗ ಗುರು. ನಿಮಗ್ ಪರಿಚಯ ಇದ್ದವ್ರನ್ನೇ ನಿಮಗ್ ಪರಿಚಯ ಮಾಡುತ್ತಾನ ಗುರು. ಅತ್ಯಂತ ಅದ್ಭುತ ವಸ್ತು ಅಂದ್ರ ಆ ಸದ್ಗುರು ತಿಳಿಲಾರದಂಥದ್ದು, ತಿಳಿಸ್ಲಕ್ಕ ಬರ್ಲಾರ್ದಂಥದ್ದು ತಿಳಿಸಿ ಹೇಳ್ತಾನ ಆ ಸದ್ಗುರು. ನೋಡ್ರಿ ಹೆಂಗದ, ನಿಮ್ ಮನೆಯಾಗಿದ್ದು ನಿಮ್ಮ ಮನೆಯಾಗಿದ್ದ ಅರಿವು ನಿಮಗ್ ಗೊತ್ತಿಲ್ಲ, ಅದನ್ನ ನಿಮ್ ಮನೆಯಾಗಿಂದ ಸುದ್ದಿ ನಿಮಗೇ ಹೇಳ್ತಾನ ಅಂತಂದ್ರೆ ಅಲ್ಲಿ ಅದರ ಅವಶ್ಯಕತೆ ಅದ. ಆ ರೀತಿ ಆಗ್ಯದ. ನಮ್ಮ ಮನೆಗಿದ್ದು ನಾವೇ ಕಳ್ಕೊಂಡಿವಿ, ನಮ್ಮ ಮನೆಗೆ ಕರ್ಕೊಂಡೋರಿ ಅನ್ನೋಂಥದ್ದು ಒಂದು ಭ್ರಾಂತಿ ಆಗ್ಯದ. ಈ ಭ್ರಾಂತಿಯನ್ನ ಬಿಡಿಸೋದಕ್ಕೆ ಗುರು ಬೇಕಾಗ್ಯಾನ. ಪಾಶಬದ್ಧ ಪಶು ತನ್ನ ಕೊರಳೊಳಗಿನ ಹಗ್ಗ ತಾನೇ ಹೇಗೆ ಬಿಚ್ಚಿಕೊಳ್ಳುವುದಿಲ್ಲವೋ, ಹಗ್ಗ ಬಿಚ್ಚುವುದಕ್ಕ ಇನ್ನೊಬ್ಬರ ಸಹಾಯ ಯಾವ ರೀತಿ ಬೇಕೋ ಅದೇ ರೀತಿ ದನಗಳಿಗೆ ಏನ್ ಪದರಿ ನಗ್ಗ ಕಟ್ಟಿರ್ತಾರ, ಒಂದು ಪದರಿ ನಗ್ಗ ಕಟ್ಟಿರ್ತಾರ ದನಗಳಿಗೆ. ಆದ್ರೆ ಮನುಷ್ಯಗೆ ಎಷ್ಟು ತರ ಹಗ್ಗದ? ಇದು 3 ಪದರಿ ನಗ್ಗದ. ಇದು ಸತ್ವ ರಜ ಸಮ 3 ಪದರಿ ನಗ್ಗ ಅದ. ಇಂಥ 3 ಪದರಿ ನಗ್ಗ, 1 ಪದರಿ ನಗ್ಗನೇ ಅಂತ ದನ ಬಿಡಿಸ್ಕೊಳಕ್ಕಾಗಂಗಿಲ್ಲ. ಈ ಮನುಷ್ಯನಿಗೆ 3 ಪದರಿ ನಗ್ಗ. ಪ್ರಕೃತಿ ಮೂಲ ಪ್ರಕೃತಿಯ ಏನದ ಬ್ರಹ್ಮನಲ್ಲಿ, ಆ ಪ್ರಕೃತಿಯ 3 ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ. ಆ 3 ಪದರಿನ ಹಗ್ಗ ಈ ಜೀವಾತ್ಮನಿಗೆ ಕಟ್ಟಿ ಹಾಕ್ಯದ. ಸದ್ಗುರು ಆದವನು ಆ 3 ಪದರಿನ ಹಗ್ಗ ಬಿಚ್ಚಲಕ್ಕ ಅವನಿಗೆ ಸಹಾಯ ಮಾಡ್ತಾನ, ಮುಕ್ತ ಮಾಡೋದಕ್ಕೆ ಸಹಾಯ ಮಾಡ್ತಾನ. ಎಲ್ಲ ಇದೇನದ ಭಾವ ಬಂಧನಗಳು, ಭಾವನಾತ್ಮಕ ಬಂಧನಗಳು. ಅದಕ್ಕೆ ತನ್ನೂರಿಗೆ ತಾನೇ ಕರ್ಕೊಂಡು ಹೋಗಂತ ಮಂದಿಗೆ ಏನ್ ಕಾಣ್ತಾನೆ, ಇವ ಏನ್ ದೊಡ್ಡ ಶಾಣೆ ಎಂತ ನೋಡೋದು. ಇದೇ ಊರಾಗ ನಿಂತಿಗೆ ಇದೇ ಊರಿಗೆ ಕರ್ಕೊಂಡು ಹೋಗಂದ್ರೆ ಯಾರು ಕರ್ಕೊಂಡು ಹೋಗ್ತಾರ? ಹೋಗು. ಮಂದಿಗೆ ಅರ್ಥ ಆಗಂಗಿಲ್ಲ, ಗುರುವಿಗೆ ಮಾತ್ರ ಅರ್ಥ ಆಗ್ತದ. ಕಳ್ಕೊಂಡ ದುಃಖ ಅರ್ಥ ಆಗ್ತದ, ಹತ್ತದ್ದು ಅರ್ಥ ಆಗ್ತದ, ದುಃಖದಾಗಿದ್ದು ಅರ್ಥ ಆಗ್ತದ. ಮೋಕ್ಷ ಸ್ವರೂಪ ತಾನೇ ಇದ್ದು ಮೋಕ್ಷ ಬೇಡ್ಲಕತ್ತಾನ ಅನ್ನೋದು ಗುರು ಮಾತ್ರ ಅರ್ಥ ಮಾಡ್ಕೊತಾನ. ಕೂಸು ಹತ್ರ ಯಾರಿಗೆ ಅರ್ಥ ಆಗಲ್ಲ, ಯಾವ್ದಕ್ಕೆ ಕಳ್ಳಕತ್ತದ ಅಂತ. ತಾಯಿಗೆ ಮಾತ್ರ ಅರ್ಥ ಆಗ್ತದೆ. ಉಳಿದವರು ಎಲ್ಲರೂ ಕೂಸು ಹತ್ತದ ಕೇಳ್ತಾರ, ಬೇಸರ ಮಾಡ್ಕೊತಾರ. ತಮ್ಮೂರಾಗ ನಿಂತಾನ, ತಮ್ಮೂರಿಗೆ ಕರ್ಕೊಂಡು ಹೋಗಂತಾನ. ತಮ್ಮ ಮನೆಗೆ ನಿಂತಾನ, ತಮ್ಮ ಮನೆಗೆ ಕರ್ಕೊಂಡು ಹೋಗಂತಾನ. ಏನಿದು ಇವು ಉತ್ಸವ ಶಾಣೆ ನೀವು ಅಂತಾರ. ಆದ್ರೆ ಗುರು ಅರ್ಥ ಮಾಡ್ಕೊತಾನ. ತನ್ನೂರಾಗಿದ್ದು ಕರ್ಕೊಂಡು ಕಳ್ಳಕತ್ತಾನ ಅಂತಂದ್ರ ಇವನಿಗೆ ತಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು. ತಾನು ಯಾವ ಊರಾಗದನ ಅನ್ನೋದು ತಾನು ಮರ್ತಾನ, ಭ್ರಾಂತಿ ಆಗ್ಯದ. ನಾನು ಯಾರ ಮನೆಗದೀನಿ ಅನ್ನೋದು ಮರ್ತಾನ, ಭ್ರಾಂತಿ ಆಗಿದ್ದಕ್ಕೆ ಅವ ಅಳ್ಳಕತ್ತಾನ. ಅವನ ಭ್ರಾಂತಿ ಬಿಡಿಸ್ಬೇಕಂತೇಳಿ ಯಾವ ರೀತಿ ಒಂದು ಕೂಸಿನ ದುಃಖ ತಾಯಿ ಅರ್ಥ ಮಾಡ್ಕೊತಾಳ, ಹಂಗ ಗುರು ಆದವನು ಆ ಜೀವಾತ್ಮನ ದುಃಖ ಅರ್ಥ ಮಾಡ್ಕೊಂಡು ಅವನ ಭ್ರಾಂತಿ ಬಿಡಿಸಿ ಅವನ ಮನೆಯಾಗ ಅವ ಇದ್ದದ್ದು ಅರಿವಿಗೆ ತಂದು ಕೊಡ್ತಾನ. ಅದೇ ರೀತಿ ಪರಮಾನಂದ ಸ್ವರೂಪ ತಾನೇ ಆಗಿದ್ದು ಪರಮಾನಂದ ಪ್ರಾಪ್ತಿ
ನಿವೃತ್ತಿ ಮಾಡಿಕೊಡ್ರಿ ಅಂತ ಗುರುಗಳನ್ನ ಕೇಳುತ್ತಿದ್ದಾನಲ್ಲ, ಇದೇ ಭ್ರಮೆ, ಇದೇ ಭ್ರಾಂತಿ. ಜನ್ಮವೇ ಮೊದಲುಗೊಂಡು ಯಾವ ಸಂಸಾರವಿರುವುದೋ ಅದು ಒಂದು ವೇಳೆ ಇರುತ್ತಿತ್ತು ಎಂದಾದರೆ ಅದರ ನಿವೃತ್ತಿಯ ಇಚ್ಛೆಯು ಸಂಭವಿಸುತ್ತಿತ್ತು. ನೀವು ಏನು ಸಂಸಾರಕ್ಕೆ ಮಾಡಿರಿ, ಬ್ರಹ್ಮಾಂಡ, ಪಿಂಡಾಂಡ, ಹೊಲ, ಮನಿ, ರೊಕ್ಕ, ರೂಪಾಯಿ, ಅಧಿಕಾರ, ಪ್ರಚಾರ, ಗಂಡ, ಹೆಂಡತಿ, ಮಕ್ಕಳು, ಮತ್ತಿನ್ನೇನು ದೇಹಾದಿಗಳ ಪೋಷಣೆಗಳು, ದೇಹಾದಿಗಳ ವೈಭವಗಳು ಏನೇನು ಮಾಡ್ಕೊಂಡಿರಿ, ಅದು ಸಂಸಾರ ಅಂತ ಆದೇನದು? ಅದು ಸಂಸಾರ ಅಂತ ನೀವು ತಿಳ್ಕೊಂಡಿರಿ. ಅದು ನಾನು, ಅದು ನನ್ನದು, ನಾನು ಗಂಡ, ನಾನು ಹೆಂಡತಿ, ನಾವು ಮಕ್ಕಳು, ಸಂವಿಧಾನದೊಳಗ ನಮ್ಮ ಹಕ್ಕುಗಳು ಈ ರೀತಿ ಅದಾವ, ಇದ್ರ ಪ್ರಕಾರ ನಾನು ಪಡ್ಕೋಬಹುದು, ಅದು ಮಾಡಬಹುದು, ಇದು 108 ರೂಲ್ಸ್ ತಲೆಯಾಗಿ ತುಂಬಿಕೊಂಡು ಒಬ್ಬರ ಮೇಲೊಬ್ಬರ ಅಧಿಕಾರ, ಒಬ್ಬರ ಮೇಲೊಬ್ಬರ ಸ್ವಾರ್ಥ ಸಾಧನೆ, ಇವೆಲ್ಲ ಅದವೇನು? ಸಂಸಾರ ಅನ್ನೋದೊಂದು ಏನಾರ ಇತ್ತು ಅಂತಂದ್ರೆ ಅದನ್ನೇನಾರೆ ಬಿಡಿಸ್ಬೋದಿತ್ತು. ನೀವು ಮಾಡಿದ ಸಂಸಾರ, ಅದು ಸಂಸಾರ ಏನದು? ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮದರ್ಶನಂ. ಗಂಡ ಅಂತೇನಂತೀರಿ, ಅದು ಅಜ್ಞಾನ. ಗಂಡನನ್ನ ಬ್ರಹ್ಮ ಅಂತ ನೋಡಿದ್ರಿ, ಅದು ಬ್ರಹ್ಮಜ್ಞಾನ. ಹೆಂಡತಿ ಅಂತ ನೋಡಿದ್ರೆ ಅದು ಅಜ್ಞಾನ. ಹೆಂಡತಿಯನ್ನ ಬ್ರಹ್ಮ ಸ್ವರೂಪವಾಗಿ ನೋಡಿದ್ರೆ ಅದು ಬ್ರಹ್ಮಜ್ಞಾನ. ಏನೇನು ನೋಡ್ತೀರಿ ಅದನ್ನೆಲ್ಲ ಬ್ರಹ್ಮ ಅಂತ ನೋಡಿದ್ರಿ ಅಂತಂದ್ರೆ ಅಲ್ಲಿ ಪರಮಾನಂದ ಪ್ರಾಪ್ತಿನೇ ಅದ. ರೊಕ್ಕ, ರೂಪಾಯಿ ಏನ್ ಲೆಕ್ಕದ ನೋಡ್ರಿ, ಎಲ್ಲಾ ದೃಶ್ಯದೊಳಗೆ ಪರಮಾತ್ಮನನ್ನ ನೋಡ್ಬೇಕು ನೀವು. ಮತ್ತೆ ನೀವು ಪರಮಾತ್ಮ ಸ್ವರೂಪರಾಗಿ ಪರಮಾತ್ಮನನ್ನ ನೋಡ್ಬೇಕು. ನೀವು ಜೀವಾತ್ಮ ಸ್ವರೂಪರಾದ್ರಿ ಅವೆಲ್ಲ ಜಡ ಆಗ್ತವ. ಆ ವಸ್ತುಗಳೆಲ್ಲ ನಿಮಗೆ ಭೋಗ ವಸ್ತುಗಳೇ ಕಾಣ್ತವ. ಅದು ನಂದು, ಇದು ನಿಂದು ಅಂತ ಚಾಲು ಆಗ್ತವ. ನೀವೇನ್ ಮಾಡ್ಬೇಕು? ಎತ್ರ ಎತ್ರ ಮೌನವ, ಈ ಎಲ್ಲೆಲ್ಲಿ ನಿಮ್ಮ ಮನಸ್ಸು ಹರಿತದ ಅಲ್ಲೆಲ್ಲ ಬ್ರಹ್ಮ ದರ್ಶನ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ಲೆದರಿ ಮೋಕ್ಷ? ಎಲ್ಲಾ ಕಡೆ ಆದ ಇಲ್ಲ. ಮೋಕ್ಷ ಸಾರೇ ಚೆಲ್ಲದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಲ್ಲ. ಎಲ್ಲ ಕಡೆ ಮೋಕ್ಷನೇ ಮೋಕ್ಷ ಆದ. ಗುರು ಈ ರೀತಿ ಹೇಳಿದಾಗ ನಾವೇನ್ ಮಾಡ್ಬೇಕು? ಎತ್ರ ಎತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನ. ಎಲ್ಲೆಲ್ಲಿ ಮನಸ್ಸು ಹರಿತದೋ, ಯಾವ ಯಾವ ದೃಶ್ಯಗಳನ್ನು ನೋಡ್ತದೋ ಅದೆಲ್ಲ ಬ್ರಹ್ಮ ಬ್ರಹ್ಮ ಬ್ರಹ್ಮ. ನೀವು ಬ್ರಹ್ಮ, ಅಹಂ ಬ್ರಹ್ಮ. ಮತ್ತೆ ಸುತ್ತಮುತ್ತ ಇರೋದು ಎಲ್ಲಾನು ಬ್ರಹ್ಮ, ಎಲ್ಲ ಜೀವಿಗಳು ಬ್ರಹ್ಮ. ಈ ರೀತಿಯಾದಂತ ಒಂದು ಅಖಂಡ ಬ್ರಹ್ಮದ ಭಾವ ತಾಳಿದಾಗ ಎಲ್ಲಿದೆ ಬಂಧನ, ಎಲ್ಲಿದೆ ಸಂಸಾರ? ಅದಕ್ಕೆ ಜನ್ಮವೇ ಮೊದಲು ಮಾಡಿಕೊಂಡು ಹುಟ್ಟಿದ ಜನನ, ಜೀವನ, ಮರಣ, 84 ಲಕ್ಷ ಜೀವರಾಶಿಗಳ ಒಂದು ಇದೇನಪ್ಪ ಅಂತಂದ್ರೆ ಅವಚಕ್ರ, ಮತ್ತೆ ಅವುಗಳ ಭೋಗ, ಅವುಗಳ ಆಯುಷ್ಯ, ಇವೆಲ್ಲ ಏನದವ ಸಂಸಾರ. ಇದು ಇತ್ತು ಅಂತಂದ್ರೆ ಅದರ ನಿವೃತ್ತಿ ಇಚ್ಛೆ ಸಂಭವಿಸುತ್ತಿತ್ತು. ಜನನ ಮರಣ ರೂಪ ಸಂಸಾರ ಇತ್ತು ಅಂದ್ರೆ ನಿವೃತ್ತಿ ಮಾಡಬಹುದು. ಜನ್ಮವೇ ಮೊದಲಾದ ಸಂಸಾರ ಲೇಷವೂ ಕೂಡ ನಿನ್ನಲ್ಲಿ ಇರುವುದಿಲ್ಲ. ದುಃಖದ ನಿವೃತ್ತಿ ಕೂಡ ಭ್ರಾಂತಿಯ ಹೊರತಾಗಿ ಸಂಭವಿಸುವುದಿಲ್ಲ. ನಿನಗ ಇದು ಸಂಸಾರ ಅಂತ ಒಂದು ಆದ ಅಂತೇಳಿ ಬ್ರಹ್ಮನಿಂದ ಭಿನ್ನವಾಗಿ ನಿನ್ನ ದೃಷ್ಟಿ ಬೇರೆ ಬೇರೆ ನಾಮರೂಪಗಳನ್ನ ನೋಡ್ಲಕತ್ತದಲ್ಲ, ಅದಕ್ಕೇನಾಗ್ಯದ? ನಿನಗೆ ಇದು ಭ್ರಾಂತಿ ಆಗ್ಯದ, ದುಃಖ ಕೊಡ್ಲಕತ್ತದ. ಬ್ರಹ್ಮನೇ ಬೇರೆ, ಈ ಜಗತ್ತೇ ಬೇರೆ
ಅನ್ನಂತ ಭಾವನೆ ನೀನು ತಾಳಿದ್ದಕ್ಕೆ ಭೇದ ಭಾವ ಉಂಟಾಗಿ ಅದರೊಳಗ ಅನುಕೂಲ ಪ್ರತಿಕೂಲಗಳನ್ನು ನೋಡಿ ಅದರೊಳಗ ರಾಗ ದ್ವೇಷಗಳನ್ನ ತಾಳಿ ಅದ್ರ ಜೊತೆಗೆ ಪಾಪ ಪುಣ್ಯ ಕರ್ಮಗಳನ್ನ ಮಾಡಿ ಸುಖ ದುಃಖ ಫಲಗಳನ್ನು ಅನುಭವಿಸುತ್ತಾ ಮತ್ತೆ ಮತ್ತೆ ಹುಟ್ಟಿ ಬರೋದು ಮತ್ತೆ ಮತ್ತೆ ಸಾಯೋದು ಇದೇ ಕೆಲಸ ನಡೆದದ. ಇದು ಏನತ್ತಪ್ಪ ಅಂತಂದ್ರೆ ಇದೆಲ್ಲ ನಿನ್ನ ಭ್ರಾಂತಿಯಿಂದ ನಡೆದದಪ್ಪ ಇದು. ಆದ್ದರಿಂದ ಇಲ್ಲದಿರುವ ದುಃಖದ ನಿವೃತ್ತಿ ಕೂಡ ಭ್ರಾಂತಿಯ ಹೊರತಾಗಿ ಸಂಭವಿಸುವುದಿಲ್ಲ. ಇದನ್ನು ಬ್ರಹ್ಮ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತಂದ್ರೆ ನಿಮಗ ಏನಾಗ್ತಿತ್ತು, ಅಲ್ಲಿ ಸಂಸಾರನೇ ಇಲ್ಲ, ಇಲ್ಲದಂಗ ಮಾಡೋದು ಹೆಂಗ್ ಮಾಡ್ತೀರಿ? ಒಬ್ಬ ಮನುಷ್ಯನ್ ತಗೊಂಡ್ರಿ, ಒಬ್ಬ ಮನುಷ್ಯನ್ ತಗೊಂಡು ಅವನ ಹೆಸರು ಹುಡುಕ್ರಿ, ಅವನ್ ಕೈಯಾಗದ ಕಾಲಿನಾಗದ ಆಪರೇಷನ್ ಮಾಡಿದ್ರೆ ಹೊಟ್ಟೆಗದ ಎದೆಗದ ಕಿಡ್ನಿಯಾಗದ ಎಲ್ಲದ ಅವನ ಹೆಸರು. ಏನಪ್ಪಾ ನೀನ್ ಯಾರು ಅಂತ ಕೇಳಿದ್ರೆ ಒಂದ್ ಹೆಸರು ಇಲ್ರಿ ನಾ ಮನುಷ್ಯ ಇದ್ದೀನಿ. ಆಯ್ತು ಮನುಷ್ಯನಾರ ಹುಡುಕ್ರಿ, ಅದು ಕೈ ಹಿಡಿದ್ರ ಅದು ಮನುಷ್ಯನ ಕೈ, ಕಾಲು ಹಿಡಿದ್ರ ಮನುಷ್ಯನ ಕಾಲು, ಹೊಟ್ಟೆ ಮನುಷ್ಯನ ಹೊಟ್ಟೆ, ಮನುಷ್ಯನ ಎದಿ, ಮನುಷ್ಯನ ತಲೆ, ಮನುಷ್ಯನ ಕಣ್ಣ, ಮನುಷ್ಯನ ಮೂಗ, ಎಲ್ಲ ಊಸು ತೆಗಿರಿ. ಎಲ್ಲ ಊಸು ತೆಗೆದ ಮೇಲೆ ಮನುಷ್ಯ ಸಿಗ್ತಾನೇನಲ್ಲಿ? ಒಂದು ಗಿಡ, ಗಿಡದ್ದು ಎಲಿ, ಗಿಡದ ಕಾಂಡ, ಗಿಡದ ಬೇರು, ಗಿಡದ ಬೀಜ, ಗಿಡದ ಹೂವ, ಗಿಡದ ತೊಂಗೆ, ಗಿಡದ್ದೇ ಎಲ್ಲ ಓಟು ತಗೋರಿ. ಆದ್ರೆ ಗಿಡ ಎಲ್ಲದಲ್ಲಿ? ಅವೆಲ್ಲ ಬೇರ್ಪಡಿಸಿ ನೋಡಿದಾಗ ಅಲ್ಲಿ ಗಿಡ ಆದೇನು? ಗಿಡ ಮಾಯ ಆಯ್ತಾ ಇಲ್ಲ? ಇಲ್ಲದಂಗ ಆಗ್ಬಿಡುತ್ತೆ. ಆ ವಿಷಯ ಏನದಲ್ಲ, ಗಿಡದ್ದು ಬೀಜ ಅದೆಲ್ಲ ಬ್ರಹ್ಮ ನೋಡಿ, ಗಿಡದು ಎಲೆ ಅದು ಬ್ರಹ್ಮ. ಅದರಂಗ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಪಟ್ಟಿ ಮಾಡ್ಕೊಳ್ರಿ ನಿಮ್ ಸಂಸಾರದಾಗ ಏನದ. ಈ ಸಂಸಾರ ಅಂತ ಒಂದ್ ಏನದಲ್ಲ, ಅದ್ರೊಳಗೆ ಏನೇನದವ, ಗಂಡ ಹೆಂಡತಿ ಮಕ್ಕಳು, ರೊಕ್ಕ ರೂಪಾಯಿ ಬಂಗಾರ, ಮತ್ತಿನೇನು ಹೊಲ ಮನಿ, ಮತ್ತಿನೇನದವ ಎಲ್ಲ ಬರ್ಕೊಳ್ರಿ. ಅದೆಲ್ಲ ಓಸು ಸಪರೇಟ್ ಬರದ್ರ ಅಲ್ಲಿ ಸಂಸಾರ ಇಲ್ಲದ. ಸಂಸಾರ ಇಲ್ಲಲ್ಲಿ. ರೊಕ್ಕಕ್ಕೆ ಸಂಸಾರ ಅಂತೀರೇನು, ಹೆಂಡತಿಗೆ ಸಂಸಾರ ಅಂತೀರೇನು, ಗಂಡಿಗೆ ಸಂಸಾರ ಅಂತೀರೇನು, ಮಕ್ಕಳಿಗೆ ಸಂಸಾರ ಅಂತೀರೇನು, ಎದಕ್ಕೆ ಸಂಸಾರ ಅಂತೀರಿ ನೀವು? ಇಲ್ಲದ ಸಂಸಾರ ಆದ ಅಂತ ಕಲ್ಪಿಸ್ಕೊಂಡಿವಿ ನಾವು. ಅದೇ ರೀತಿ ಇಲ್ಲದ ಜಗತ್ತು ಕೂಡ ಆದ ಅಂತ ಕಲ್ಪಿಸ್ಕೊಂಡಿವಿ. ಅದೆಲ್ಲ ಏನದ, ಬ್ರಹ್ಮನೇ ಅದ. ಇದ್ದದ್ದು ಬ್ರಹ್ಮ, ತೋರ್ತಾ ಇರೋದು ಜಗತ್ತು, ತೋರ್ತಾ ಇರೋದು ಸುಳ್ಳು ಕಲ್ಪಿತವಾಗಿ, ಅದು ಮಿಥ್ಯವಾಗಿ ತೋರ್ತಾ ಇದೆ, ಅದು ಸುಳ್ಳು. ಜಗತ್ ಮಿಥ್ಯ, ನಿತ್ಯವಾದದ್ದು ತೋರ್ತಾ ಇದೆ, ಇದ್ದದ್ದು ಸೈಲೆಂಟ್ ಆಗಿಬಿಟ್ಟವು, ಅದಕ್ಕೆ ಬಂಧನ ಆಗ್ಯದ. ಇದ್ದದ್ದು ನೋಡೋದು ಕಲ್ತ್ರಿ, ಇಲ್ಲದ್ದು ನೋಡೋದು ಬಿಟ್ರಿ, ಅವಾಗೆ ಮೋಕ್ಷ. ಇಲ್ಲದ್ದು ನೋಡ್ಲಕ್ಕತ್ತಿರಲ್ಲ ಅದೇ ಮೋಕ್ಷ. ಅದಕ್ಕೆ ದುಃಖದ ಲವಲೇಶ ನಿನ್ನೊಳಗಿಲ್ಲ, ನಿನ್ನೊಳಗೆ ದುಃಖನೇ ಇಲ್ಲ. ಇಲ್ಲದ ದುಃಖದ ನಿವೃತ್ತಿ ಹೆಂಗ್ ಮಾಡ್ಬೇಕು? ನೀನು ಪರಮಾನಂದ ಸ್ವರೂಪನೇ ಇದ್ದೀಯಾ. ನೀನು ಇರುವ ಪರಮಾನಂದ ಸ್ವರೂಪಕ್ಕೆ ಇನ್ನ ಒಂದು ಪರಮಾನಂದ ಹೆಂಗ್ ಮಾಡಬೇಕು? ಆದ್ದರಿಂದ ಇಲ್ಲದಿರುವ ದುಃಖದ ನಿವೃತ್ತಿ ಕೂಡ ಭ್ರಾಂತಿಯ ಹೊರತಾಗಿ ಸಂಭವಿಸ್ತದೆ. ಇದೇನಾಗ್ಯದ, ಭ್ರಾಂತಿಯಪ್ಪ ನಿನಗಿದು. ದುಃಖ ಇದ್ದರೆ ಅದರ ನಿವೃತ್ತಿ ಮಾಡಬಹುದಾಗಿತ್ತು. ದುಃಖವೇ ಇಲ್ಲ, ಅದರ ನಿವೃತ್ತಿ ಅಪೇಕ್ಷೆ ಮಾಡುತ್ತೀಯಲ್ಲ, ಇದುವೇ ಭ್ರಮೆ. ಈ ಭಾಷೆ ಯಾರಿಗೆ ಅರ್ಥ ಆಗ್ತದ? ಸದ್ಗುರುವಿಗೆ ಅರ್ಥ. ಇಲ್ಲದರ ನಿವೃತ್ತಿ ಹೆಂಗ್ ಮಾಡ್ಬೇಕು, ಇಲ್ಲದರ ಪ್ರಾಪ್ತಿ ಹೆಂಗ್ ಮಾಡ್ಬೇಕು,
ಇದು ಸದ್ಗುರುವಿಗೆ ಗೊತ್ತಾಗ್ತದ. ಇದರ ಭ್ರಮೆ ಯಾವ ರೀತಿ ನಿವೃತ್ತಿ ಮಾಡಬೇಕು, ಇದಕ್ಕೆ ಎಂತ ಸ್ಥಿತಿ ಅಂತಾರ, ಈ ಸ್ಥಿತಿಯಿಂದ ಶಿಷ್ಯನಿಗೆ ಹೊರಗೆ ಹೆಂಗ್ ತರಬೇಕು, ಇದೆಲ್ಲ ಒಟ್ಟು ಗುರುವಿಗೆ ಅರ್ಥ ಆಗ್ತದೆ. ಶಿಷ್ಯನೇ ನೀನು ಸುಖ ಸ್ವರೂಪನೇ ಇದ್ದೀಯಾ, ಆದರೆ ಸುಖದ ಪ್ರಾಪ್ತಿ ಬಯಸುತ್ತಿ, ಇದು ಭ್ರಮ ಭ್ರಾಂತಿ. ನಿನ್ನಲ್ಲಿ ಸಂಸಾರ ಇಲ್ಲವೇ ಇಲ್ಲ, ಅಂದ್ರೆ ಆತ್ಮನಲ್ಲಿ ಜನನಾದಿ ಸಂಸಾರ ಇಲ್ಲವೇ ಇಲ್ಲ. ನೀನು ಆತ್ಮ ಸ್ವರೂಪ ಇದ್ದು ನಿನಗೆ ಶರೀರ ಸಂಬಂಧನೇ ಇಲ್ಲ. ಶರೀರ ಎಷ್ಟು ಸಾರಿ ಹುಟ್ಟಿದ್ರೇನು, ಎಷ್ಟು ಸಾರಿ ಸತ್ತರೇನು, ಏನು ಭೋಗಿಸಿದ್ರೇನು ನಿನಗದು ಸಂಬಂಧ ಇಲ್ಲ. ಆ ಶರೀರಕ್ಕೆ ಉಂಟಾಗುವ ಕರ್ಮ ಫಲಗಳ ಸುಖ ದುಃಖಾದಿಗಳು ನನಗಾಗ್ಲಕ್ಕತ್ತವ ಅಂತ ತಿಳ್ಕೊಂಡು ನೀನು ಭ್ರಾಂತಿ ಒಳಗಾಗಿದಿ. ನೀನದೇ ಆತ್ಮಸ್ವರೂಪ. ಹೀಗಾಗಿ ಆತ್ಮನಲ್ಲಿ ಜನನಾದಿ ಸಂಸಾರ ಇಲ್ಲವೇ ಇಲ್ಲ. ನಿನ್ನಲ್ಲಿ ಅಂತಂದ್ರೆ ಅದಕ್ಕೆ ಎರಡು ಅರ್ಥಗಳದವ, ಒಂದು ವಾಚ್ಯಾರ್ಥ, ಇನ್ನ ಒಂದು ಲಕ್ಷ್ಯಾರ್ಥ. ಇಲ್ಲಿ ಹೇಳ್ತಾ ಇರೋದು ಲಕ್ಷ್ಯಾರ್ಥ, ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉವಾಚ್ ನ ಜಾಯತೆ ನವ ಕದಾಚಿತ್ ಒಂದು ಶ್ಲೋಕ, ಅದು ವಿಶ್ಲೇಷಣೆ ಮಾಡ್ರಿ ಸಂಜೆಗೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉವಾಚ್ ನ ಜಾಯತೆ ಅನ್ನೋದು ಸ್ಟಾರ್ಟಿಂಗ್ ಲೈನ್. ಅದರ ಅರ್ಥ ಏನದಂದ್ರೆ ಆತ್ಮದಲ್ಲಿ ಜನನ ಮರಣಗಳ ಲವಲೇಶ ಇಲ್ಲವೇ ಇಲ್ಲ. ಆದ್ದರಿಂದ ನಿನ್ನಲ್ಲಿ ಸಂಸಾರದ ಲೇಷ ಕೂಡ ಇಲ್ಲ. ಇಲ್ಲದನ್ನ ನಾಶ ಮಾಡಿಕೊಳ್ಳಬೇಕು ಅಂದ್ರೆ ಹೇಗೆ ಹೇಳುವ್ರಿ? ಬಂಜೆ ಮಗ ಬಹಳ ಕಾಡ್ಲಕತ್ತನ, ಅವನನ್ನ ಕೊಲ್ಲಬೇಕಾಗ್ಯದ ಅಂದ್ರ ಬಂಜೆ ಮಗ ಕಾಡ್ಲಕತ್ತನ, ಅವನಿಗೆ ಕೊಲ್ಲಬೇಕಾಗ್ಯದ. ಹೆಂಗ್ ಮಾಡ್ಬೇಕು? ಬಂಜೆ ಮಗನಿಗೆ ಹೆಂಗ್ ಕೊಲ್ತೀರ? ಅವ ಇದ್ರೆ ಅಲ್ಲ ಕೊಲ್ಲದು. ಭ್ರಮೆ ಅನ್ನೋದು ಇಲ್ಲದ್ದು ಇದ್ದಂಗ ಮಾಡಿ ತೋರಿಸ್ಲಕತ್ತದ, ಅದನ್ನು ಕಳ್ಕೊತೀರ ಹೆಂಗ? ಆತ ಇದ್ರೆ ತಾನೇ ಕೊಲ್ಲಲು ಸಾಧ್ಯ, ಆತ ಇಲ್ಲವೇ ಇಲ್ಲ. ಪುತ್ರ ನಾಶ ಮಾಡಲು ಅದು ಇಲ್ಲವಲ್ಲ. ಆದ್ದರಿಂದ ನಿನ್ನಲ್ಲಿ ಜನನ ಮರಣ ರೂಪ ಸಂಸಾರ ಇಲ್ಲವೇ ಇಲ್ಲ. ಇಲ್ಲದಿರುವ ದುಃಖದ ನಿವೃತ್ತಿಯು ಭ್ರಾಂತಿಯಾಗಿರುವ ಕಾರಣ ಅದು ಸಂಭವಿಸುವುದಿಲ್ಲ. ದೋಹಾ 31 ವ್ಯಾಖ್ಯಾನ ಏನ್ ಹೇಳ್ತಾನ ಅಂದ್ರೆ, ಹೇ ಶಿಷ್ಯನೇ, ಜನನ ಮರಣ ರಹಿತವಾದ ಯಾವ ಚೇತನ ರೂಪ ಬ್ರಹ್ಮವಿರುವುದೋ ಅದುವೇ ನೀನು ಇದ್ದೀಯಾ. ನಿನಗೆ ಜನನ ಇಲ್ಲ, ನಿನಗೆ ಮರಣ ಇಲ್ಲ, ನೀನು ಬ್ರಹ್ಮಸ್ವರೂಪ, ನೀನು ಆತ್ಮಸ್ವರೂಪ ಇದ್ದೀಯಾ. ಜ್ಞಾನದ ಸ್ವರೂಪವನ್ನ ಹೇಳುತ್ತಿದ್ದೇನೆ ಅಂತ ಇಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದಾರೆ ಗುರುಗಳು. ಈಗ ಜ್ಞಾನದ ಸ್ವರೂಪ ಕೊಡ್ತಾ ಇದ್ದೀನಿ ಅಂತ ಹೇಳಿ ವೇದದಲ್ಲಿ ಯಾವ ಜ್ಞಾನವನ್ನು ಹೇಳಿದೆಯೋ ಆ ಮೋಕ್ಷದ ಇಚ್ಛೆಗೆ ಜ್ಞಾನವೇ ಅತ್ಯವಶ್ಯಕವಾಗಿದೆ. ವೇದಗಳು ನಾವು ಮತ್ತೆ ಯಾವುದು ಹೊಸದು ತಗೊಂಡು ಏನು ಹೇಳಕತ್ತಿಲ್ಲ, ನಥಿಂಗ್ ನ್ಯೂ, ಏನು ಹೊಸದಿಲ್ಲ. ನಿತ್ಯದಾಸರು ಏನಾರ ಹೊಸದ್ ಹೇಳಕತ್ತಾರೇನು, ತಮ್ಮದೇ ಸಿದ್ಧಾಂತ ಏನೇನು ಹೊಸದ್ ಹೇಳ್ತಾ ಇಲ್ಲಪ್ಪ. ಮೊದಲಿನವ್ರು ಏನ್ ಮಾಡಿಟ್ಟಾರ ಅದನ್ನ ನಾನು ಒಂದಿಷ್ಟು ತಿಳ್ಕೊಂಡು ಖುಷಿ ಪಡ್ತೀನಿ, ನಿನಗೊಂದಿಷ್ಟು ಖುಷಿ ಆಗ್ಲಿ ಅಂತ ಹೇಳಕತ್ತೀನಿ. ಅದಕ್ಕೆ ವೇದದಲ್ಲಿ ಯಾವ ಜ್ಞಾನವನ್ನು ಹೇಳಿದೆಯೋ ಆ ಮೋಕ್ಷದ ಇಚ್ಛೆಗೆ ಜ್ಞಾನವೇ ಅತ್ಯವಶ್ಯಕವಾಗಿದೆ. ಅಂದ್ರ ವೇದದೊಳಗಿನ ಜ್ಞಾನವನ್ನೇ ತಗೊಂಡು ನಿನಗ ಮೋಕ್ಷ ಮಾಡಿಕೊಡ್ಲಕತ್ತೀನಿ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಆ ಜ್ಞಾನದ ಸ್ವರೂಪವನ್ನೇ ಈಗ ಹೇಳುತ್ತಿದ್ದೇನೆ. ಆದ್ದರಿಂದ ನಿನ್ನ ಹೃದಯದಲ್ಲಿ ಜನನ ಮರಣ ರೂಪ ಸಂಸಾರ ದುಃಖ ಇದೆ ಅಂತ ತಿಳಿದುಕೊಳ್ಳಬೇಡ. ನಿನ್ನಲ್ಲಿ ದುಃಖದ ಲವಲೇಶವೂ ಇಲ್ಲ. ಅದಕ್ಕ ಏನ್ ಮಾಡ್ಬೇಕು? ಯಾವಾಗಾರೆ ದುಃಖ ಆಗ್ಲಕ್ಕಂತಂದ್ರ ಗುರುವಾಕ್ಯ ನೆನೆಸ್ಕೋಬೇಕು. ಸುಮ್ಮನೆ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಹಿಂಗನೂ ನಿಮ್ಗ ಅರ್ಥ ಆಗ್ತದೆ. ಏನಾರ
ನಿಮ್ಗೆ ಯಾವಾಗ ಯಾವಾಗ ತ್ರಾಸ ಆಗ್ತದ ಓಂ ನಮ ಶಿವಾಯ ಅಂದ್ರಿ ಅಂದ್ರೆ ಆ ಓಂ ನಮ ಶಿವಾಯದ ಅರ್ಥ ತಿಳ್ಕೊಂಡು ಅಂದ್ರೆ ಚಂದ ಆಗ್ತದ. ಸುಮ್ನೆ ಅಂದ್ರೆ ರಂಬೆಯ ನೆನೆದರೆ ಕಾಮದ ಕಳವಳ ಒಡಗುವುದೇ, ಪೃಷ್ಠಾನ್ನವ ನೆನೆದರೆ ಹಸಿವು ನೀಗುವುದೇ. ಸುಮ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಂದ್ರೆ ಏನದಂತಂದ್ರ ರಂಬೆ ನೆನೆದಂಗಂತ. ಮನಸ್ಸಿನಾಗ ರಂಬೆಯನ್ನು ನೆನೆಸಿದ್ರ ಅಲ್ಲಿ ಕಾಮದ ಕಳವಳ ಅಡಗ್ತದೇನು, ಇನ್ನೊಂದೆರಡು ತ್ರಾಸ ಆಗ್ತದೆ. ಬರೀ ಶಿವನ ನೆನೆಯುವುದರಿಂದ ಅವ ಹಿಂಗುವುದೆಂಬ ವಿವರ ಗೇಡಿಗಳ ಮಾತು ಕೇಳಲಾಗದು. ಸುಮ್ಮನೆ ನೆನೆಸಿದ್ರೆ ಭವ ದುಃಖ ದೂರ ಆಗ್ತದಂತೇಳಿ ಆ ರೀತಿ ಯಾರು ಹೇಳ್ತಾರ ಅಂತವ್ರ ಮಾತುಗಳು ಕೇಳಬೇಡ್ರಿ. ಸುಮ್ಮನೆ ನೆನೆಸ್ಕೊತಿರ್ರಿ ಅಂದ್ರೆ ಆಗಲ್ಲ. ಆ ಬ್ರಹ್ಮ, ನಾನು ಬ್ರಹ್ಮನಿದ್ದೇನೆ. ಅಹಂ ಶಿವ, ನಾನು ಶಿವನಿದ್ದೇನೆ. ಎಂತ ಶಿವ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶಿವನಿದ್ದೇನೆ. ಶಿವಾಯ ಬ್ರಹ್ಮಣೇ ನಮಃ. ರೇಣುಕಾಚಾರ್ಯರು ಹೇಳಿಬಿಟ್ಟಾರ, ಯಾವಾಗ ಶಿವ ಅಂತಂದ್ರೆ ಇಲ್ಲಿ ಬೇರೆ ಎಂತ ಶಿವನಿಗೆ ಅವಕಾಶ ಇಲ್ಲ. ಸಚ್ಚಿದಾನಂದ ರೂಪ ಶಿವನನ್ನೇ ಕುರಿತು ಹೇಳಿದ್ದದು ಸಿದ್ಧಾಂತ ಶಿಖಾಮಣಿ. ಅದಕ್ಕೆ ಶಿವಾಯ ಬ್ರಹ್ಮಣೇ ನಮಃ. ಅದಕ್ಕೆ ನಾನು ಶಿವನಿದ್ದೇನೆ. ನಾನು ಎಂತ ಬಂದಿನಿ? ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮನಿದ್ದೇನೆ. ನನಗೇನಾದರೂ ದುಃಖ ಆಗ್ಯದಂದ್ರೆ ಅದು ನನ್ನ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳ ಸಮಸ್ಯೆ. ಆ ಶರೀರಗಳಿಗುಂಟಾಗುವ ಕರ್ಮ ಫಲಗಳಿಗೂ ನನಗೂ ಏನೂ ಸಂಬಂಧ ಇಲ್ಲ. ನಾನು ಬ್ರಹ್ಮ ಅದೀನಿ. ನನಗ ಆ ಶರೀರಕ್ಕ ಏನು ಸಂಬಂಧ ಇಲ್ಲ. ಶರೀರ ಇರ್ಬೋದು, ಶರೀರ ಹೋಗ್ಬೋದು, ಶರೀರ ಇಲ್ಲದಂಗಾಗ್ಬೋದು, ಶರೀರ ಬರ್ಬೋದು. ಏನಾದ್ರೂ ಅದು ಶರೀರದ ಸಮಸ್ಯೆ ಹೊರತು ಆತ್ಮದ ಸಮಸ್ಯೆ ಅಲ್ಲ. ನಾನು ಆತ್ಮ, ನಾನು ಬ್ರಹ್ಮ, ನಾನು ಶಿವ ಅನ್ನೋದು ನೆನಪು ಮಾಡ್ಕೋಬೇಕು. ಸ್ಮೃತಿ ಮಾತ್ರದಿಂದ ಮೋಕ್ಷ. ಹಿಂಗ ನೆನಪು ಮಾಡ್ಕೊಂಡ್ರೆ ಹಂಗ ಅರ್ಥಪೂರ್ಣವಾದ ನೆನಪಿರ್ಬೇಕು. ಅರ್ಥ ಮಾಡ್ಕೊಳ್ಳಾರ್ದು ಸುಮ್ನೆ ಮಂತ್ರ ಹೇಳಿದ್ರ ಎಂದೂ ಆಗಂಗಿಲ್ಲ. ಅರ್ಥ ಮಾಡ್ಕೊಂಡು ನೆನಪು ಮಾಡ್ಕೊಂಡ್ರೆ ಏನಾಗಬೇಕು? ನಾನು ಬ್ರಹ್ಮ ಅದೀನಿ. ಈಗೇನ್ ದುಃಖ ಆಗಕತ್ತದ ಅದು ಶರೀರ ಸಂಬಂಧಿ ದುಃಖ. ಶರೀರದ ಸಂಬಂಧಕ್ಕಾಗಿ, ಶರೀರದ ಸಂಪತ್ತಿಗಾಗಿ ಶರೀರ ದುಃಖ ಪಡ್ತದ ಹೊರತು ನನಗೆ ಯಾವ ದುಃಖನೂ ಇಲ್ಲ. ನಾನು ಆತ್ಮನಿದ್ದೇನೆ, ನಾನು ಬ್ರಹ್ಮನಿದ್ದೇನೆ, ನಾನು ಪರಮಾನಂದ ಸ್ವರೂಪ ಅದೀನಿ. ನನ್ನಲ್ಲಿ ಯಾವ ದುಃಖದ ಲವಲೇಶಗಳು ಇಲ್ಲ. ಇಲ್ಲೇನು ದುಃಖ ಕಾಣ್ಲಕತ್ತವ ಅವೆಲ್ಲ ಶರೀರದ ದುಃಖಗಳು, ನನ್ನ ದುಃಖಗಳಲ್ಲ. ನಾನು ಶರೀರ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮನಿದ್ದೇನೆ, ನಾನು ಬ್ರಹ್ಮನಿದ್ದೇನೆ, ನಾನು ಶಿವನಿದ್ದೇನೆ ಅಂತೇಳಿ ಅರ್ಥಪೂರ್ಣವಾದ ನೆನಪು ಮಾಡಿಕೊಂಡ್ರೆ ದುಃಖ ನಿವೃತ್ತಿ ಆಗೋದ್ರಾಗ ಏನ್ರಿ ಸಮಸ್ಯೆ ಆದನ್ರಿ? ದುಃಖ ಆಗುವಾಗ ನಾನು ಬ್ರಹ್ಮನಿದ್ದೇನೆ ಅಂತ ನೆನಪಾಯ್ತಂದ್ರೆ ಮತ್ತೆ ದುಃಖ ಬಂದು ಅಪ್ಪಳಿಸ್ತದೆ ನಿಮಗೆ ಬ್ರಹ್ಮಗ. ನಿವೃತ್ತಿ ಆಗಿಬಿಡ್ತದೆ. ಹ್ಯಾಂಗ ನಿವೃತ್ತಿ ಮಾಡ್ಕೋಬೇಕಂದ್ರೆ ಅರ್ಥಪೂರ್ಣವಾಗಿ ನೆನಪು ಮಾಡ್ಕೊಂಡು ನಿವೃತ್ತಿ ಮಾಡ್ಕೋಬೇಕು. ಆಗ್ತಿರ್ಲಾರ್ದು ಸುಮ್ಮನೆ ಓಂ ನಮ ಶಿವಾಯ ಅಂದ್ರೆ ಓಂ ನಮ ಶಿವಾಯ ಅಂದ್ರೂ ಅದೇ ಅರ್ಥ. ಎಲ್ಲ ಮಂತ್ರಗಳ ಅರ್ಥ ಅದೇ. ನೀವು ಬ್ರಹ್ಮನಿದ್ದೀರಿ ಅಂತಂದ್ರೆ ನಿಮ್ಮ ಅರಿವಿನ ಕಡೆ ಹೊಳ್ರಿ ಒಂದ್ ಸ್ವಲ್ಪ. ಎಲ್ಲದ ದುಃಖ ಅರಿವು ಇಲ್ಲದಕ್ಕೆ ದುಃಖ ಪಡ್ಲಕತ್ತೀರಿ ಅಂತ ಗುರು ಹೇಳ್ತಾರೆ. ಎಲ್ಲದರ ಉದ್ದೇಶ ಅದೇ ಅಲ್ಲ. ಅದಕ್ಕ ನಿನ್ನಲ್ಲಿ ದುಃಖದ ಲವಲೇಶ ಇಲ್ಲ. ನಿತ್ಯ ಜ್ಞಾನ ಮಾಡ್ಕೋತೀರ. ಪರಮಾನಂದ ಸ್ವರೂಪ ಬ್ರಹ್ಮ, ಆತ್ಮ, ಸಾಕ್ಷಿ, ಕೂಟಸ್ಥ ಶಿವ ನಾನಿದ್ದೇನೆ. ನಾನು ಆನಂದ ಸ್ವರೂಪನೇ ಇದ್ದೇನೆ. ನನ್ನಲ್ಲಿ ಇಲ್ಲದ ಆನಂದ ಹೊರಗಿಂದ ಎಲ್ಲಿ ತರೋದಿಲ್ಲ. ನನ್ನೊಳಗಿನ ಆನಂದವನ್ನೇ ನಾನು ಅನುಭವಿಸಬೇಕಾಗಿದೆ. ನನ್ನ ಸ್ವರೂಪ ನಾನು ಅರಿವಿಗೆ ತಂದುಕೋಬೇಕಾಗಿದೆ.
ಮತ್ತು ದುಃಖದ ಲವಲೇಶ ನನಗಿಲ್ಲವೇ ಇಲ್ಲ. ಮತ್ತು ದುಃಖ ಏನಿದ್ರು ಸಹಿತ ಅದು ಶರೀರ ಸಂಬಂಧಿ, ಕರ್ಮ ಸಂಬಂಧಿ. ಹೀಗಾಗಿ ನಾ ದುಃಖ ಪಡೋದ್ರಾಗ ಏನು ಅರ್ಥ ಇಲ್ಲ. ಇದು ನಿಶ್ಚಯ ಜ್ಞಾನ ಆಗಬೇಕು. ನಿಶ್ಚಲ ದಾಸರ ಆದೇಶ ಅದ ಇದು. ಯಾರು ಅಳ್ಳಕತ್ತಾರ ಅಂತಂದ್ರೆ ಯಾವ್ದಕ್ಕೆ ಅಳ್ಳಕತ್ತಾರ? ಎಲ್ಲಿ ಕಳ್ಳಕತ್ತಾರ? ಅರಿವಿಲ್ಲದ ಕಳ್ಳಕತ್ತಾರ. ತಮ್ಮ ಸ್ವರೂಪದ ಅರಿವಿಲ್ಲದ ಕಳ್ಳಕತ್ತಾರ. ರಾಮನು ಅಳ್ಳಕತ್ತಿದ್ನಂತ. ರಾಮನು ಅಳ್ಳಕತ್ತಿದ್ನಂತ. ಎಲ್ಲಿ ಬೇಕಲ್ಲಿ ಗಿಡಗಳಿಗೆ ಹೋಗಿ ಚಕ್ಕಿಗೆ ಬಿದ್ದು ಹಾಯ್ ಸೀತಾ ಹಾಯ್ ಸೀತಾ ಅಂತ ಹೇಳಿ ಚಕ್ಕಿಗೆ ಬಿದ್ದು ಅಳ್ತಿದ್ನಂತ. ಶಿವನಿಗೆ ಶಂಕರ ಕಾಲದಕ್ಕೆ ಅಂದಳತ್ತ, ಏನಪ್ಪ ಶಂಕರ, ಎಲ್ಲ ಊಸಿ 84 ಲಕ್ಷ ಜೀವರಾಶಿಗಳಿಗೆ ನೀ ಸುಖ ಇಟ್ಟು ಆನಂದವಾಗಿ ಇರ್ಲಿ ಅಂತ ಹೇಳಿ ಜಗತ್ತು ಸೃಷ್ಟಿ ಮಾಡಿದ್ರ, ಅಲ್ಲಿ ಗಿಡಕ್ಕ ಅದಕ್ಕೆ ಚಕ್ಕಿಗೆ ಬಿದ್ದು ಅಳತಾನಲ್ಲ, ಯಾವನ ಅವನು ಅಳ್ಳಕತ್ತಾನ ಅಂದಳತ್ತಕ್ಕಿ ಪಾರ್ವತಿ. ಅಂದತ್ನಾಗ ಏನಾಯ್ತತ್ತ, ಶಂಕರ ಹೇಳಿದ್ನಂತ, ಅವ ರಾಮಚಂದ್ರ ವಿಷ್ಣು ಮನುಷ್ಯ ರೂಪ ತಾಳಿ ರಾಮಚಂದ್ರ ಆಗ್ಯಾನ. ಅಲ್ಲೊಂದು ನಾಟಕ ನಡೆದದ, ಅಲ್ಲಿ ಸೀತಾಗ ರಾವಣ ಅಂತ ಎತ್ಕೊಂಡು ಹೋಗ್ಯಾನ. ಈಗ ಅವ ಸೀತಾ ಹೆಣ್ತಿನ ಕಳ್ಕೊಂಡು ದುಃಖದ ಸಲ ಅವ ಅಳ್ಳಾಕತ್ತಾನ. ಅಂತ ಮಹಾವಿಷ್ಣು ಹೋಗಿ ಹೆಂಡತಿ ಬಂದೀನಿ ಅಂತ ಹೇಳಕ್ಕೆ ಜಗತ್ತಿನಾಗ ಮಂಡ್ಯ ನಿಂತ ಅಳಲ್ಲ, ಅವನಿಗೇನ್ ಬಂದದ? ನಾವು ದೇವಾದಿ ದೇವತೆಗಳು ಹೋಗಿ ಅಲ್ಲಿ ಕೆಳಮಟ್ಟದ ಜೀವಿಗಳ ಮಧ್ಯೆ ಇವ ದುಃಖ ಪಟ್ಟು ತೋರ್ದದ್ಗಳದು ಏನದ ಅಲ್ಲಿ? ಅವನ ಯಾಕೆ ಅಲ್ಲಿ ಹೋಗಿ ಹತ್ತದನ್ನ ಮಾಡ್ಲಕತ್ತಾನ? ಹೆಂಡತಿನ ಕಳ್ಕೊಂಡ್ ನಾಟಕ, ಮತ್ತೆ ಅದಕ್ಕೆ ಅಳದೊಂದು ನಾಟಕ, ಇವೆಲ್ಲ ದೇವ್ರ ಮಾಡೋ ಕೆಲಸ ನೀವು. ಅವ ಕರೆನೆ ವಿಷ್ಣು ಅದನ್ನ ಇಲ್ಲ ಅಂತೇಳಿ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಪಾರ್ವತಿ ಏನ್ ಮಾಡಿದಳಂತ, ಸೀತೆಯ ಪಾತ್ರ ಹಾಕೊಂಡು ಆ ರಾಮನ್ ಬಲ್ಲಿ ಹೋದಳಂತ. ಆ ಗಿಡಕ್ಕೆ ಚಕ್ಕಿಗೆ ಹಾಕೊಂಡು ಕಣ್ಣೀರು ಸುರಿಸ್ತಿದ್ನಂತ. ರಾಮನ್ ಬಲ್ಲಿ ಹೋಗಿ ಕೇಳಿದವಂತ, ಯಾಕ್ರಿ ಯಾಕೆ ಕಳ್ತೀರಿ ಅಂತ ಬರೀ, ನಾನೇ ಅದಿನೆಲ್ಲ ಸೀತೆ ಬರ್ರಿ ಅಂದವಂತ. ಯಾರು? ಪಾರ್ವತಿ. ಅಂದ ಕೂಡ್ಲೇನೆ ಒಮ್ಮಿಗೊಮ್ಮಿಗೆ ವಿಷ್ಣು ಯಾರು ರಾಮ ಹೋಗಿ ಏನ್ ಮಾಡ್ಬಿಟ್ನಂತ, ಆಕಿ ಕಾಲಿಗೆ ಬಿದ್ನಂತ. ಏ ಜಗನ್ಮಾತೆ, ನೀ ಸೀತೆ ಪಾತ್ರ ವಹಿಸಿ ಇಲ್ಲಿ ಯಾಕೆ ಬಂದಿದೆ ಯವ್ವ, ನೀ ನಮ್ಮ ಅವ್ವ ಅದಿ ನೀನು ಅಂದನಂತ ರಾಮ. ಅವಾಗ ಆಕಿ ಕನ್ಫರ್ಮ್ ಆಯ್ತಂತ, ಅಲ್ಲ ನೀ ವಿಷ್ಣು ಅಂತ ಹೇಳಿಕೆ ಈಗ ಕನ್ಫರ್ಮ್ ಆಯ್ತು, ನೀನು ಪರೀಕ್ಷೆ ಮಾಡ್ಲಕ್ ಬಂದಿದ್ದೆ, ನೀನು ವಿಷ್ಣು ಇದ್ದಿದ್ದಿಲ್ಲ ಅಂತಂದ್ರೆ ಸೀತೆ ಅಂತ ನನಗೆ ಬಂದ್ ಚಕ್ಕಿಗೆ ಬೀಳ್ತಿದ್ದಿ, ಆದ್ರ ಈಗ ನೀನ್ ನನ್ನ ಗುರುತಿಡ್ದಿದಿ ಅಂತಂದ್ರೆ ನೀ ವಿಷ್ಣುನೇ ಅದಿ ಅಂತ ನನಗೆ ಕನ್ಫರ್ಮ್ ಆಯ್ತು. ಇದು ಏನು ನಾಟಕ ನಡೀತಿದಿ ನೀನು ಅಂತ. ಯಾಕೆ ಹೇಳಕತ್ತಿದಿ, ನಿನಗೆ ದುಃಖ ಅದ ಏನು ಅಂತ ಹೇಳಂತ. ಇಲ್ಲ ಯವ್ವ, ನನಗೇನು ದುಃಖ ಇಲ್ಲ, ನನ್ನ ಕಷ್ಟ ಇಲ್ಲ, ಏನೇನು ಇಲ್ಲ, ನಾನು ಮೋಕ್ಷ ಸ್ವರೂಪ ಪರಮಾನಂದ ಪ್ರಾಪ್ತ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸ್ವರೂಪ ಪರಮಾತ್ಮ ನಾನು ಅದೀನಿ. ಆದ್ರೆ ಹೇಳಕತ್ತೀನಿ ಯಾಕ ಅಂತಂದ್ರೆ, ವಾಲ್ಮೀಕಿ ಮಹರ್ಷಿ ಎಷ್ಟೋ 1000 ವರ್ಷ ಅಲ್ಲಿ ಬರ್ದಿದ್ದಾನ ರಾಮಾಯಣದಾಗ. ರಾಮ ಗಿಡ ಗುಡ್ಡಕ್ಕ ಎಲ್ಲ ಕಡೆ ಅಡ್ಡಾಡಿ ಸೀತಾ ಸೀತಾ ಅಂತ ಸಿದ್ಧ ಅಂತ ಅವ ಬರ್ದಿದ್ದಾನ. ಒಂದು ವೇಳೆ ನಾ ಇಲ್ಲಿ ಹಳ್ಳಿಲ್ಲ ಅಂತಂದ್ರ ಅವ ಬರ್ದಿಟ್ಟದ್ದು ಸುಳ್ಳಾಗ್ತದ. ಜಗತ್ತಿನ ಜನರು ಅವ ಬರ್ದದ್ದು ರಾಮಾಯಣ ನಂಬಬೇಕಾದ್ರ ನಾ ಇಲ್ಲಿ ಹತ್ತು ನಾಟಕ ಮಾಡಬೇಕಾಗ್ಯದ, ನನಗೆ ಕರೆ ದುಃಖ ಇಲ್ಲ ತಾಯಿ ಅಂತ ಕೈ ಜೋಡಿಸಿ ನಿಂತನಂತ. ಅದಕ್ಕೆ ಜಗತ್ತಿನಾಗ ನಿಮಗೆ ಏನಾರ ಅಳದಿರ್ತದ ನಾಟಕೀಯವಾಗಿ ಅಳ್ರಿ, ನಿಮಗೆ ನಿಜವಾದ ದುಃಖ ನಿಮಗೆ ಇಲ್ಲವೇ ಇಲ್ಲ. ಏನೂ ಸಮಸ್ಯೆ ಇಲ್ಲ, ಆರಾಮೇ. ನೀವು ಇಲ್ಲಿ ಬಂದದ್ದೇ ಆರಾಮ್ ಇರ್ಲಕ್ ಬಂದಿರಿ, ಎಂಜಾಯ್ ಮಾಡ್ಲಕ್ ಬಂದಿರಿ, ಎಂಜಾಯ್ ಮಾಡಿ. ಅದು ಬಿಟ್ಟು ಅಳ್ಳಕತ್ತೀರಿ ಅಂತಂದ್ರೆ ಅಜ್ಞಾನ. ಅಜ್ಞಾನದ ಕಾರಣ ನೀವು ಒಳ್ಳಕತ್ತೀರಿ, ನಿಮಗೆ ದುಃಖನೇ ಇಲ್ಲ.
ಹೆಂಗಿದೆ? ನಿಮ್ಮ ದುಃಖಕ್ಕ, ನಿಮ್ಮ ಚಿಂತೆಗೆ, ನಿಮ್ಮ ಆಲಸ್ಯಕ್ಕ, ನಿಮ್ಮ ಮೌಢ್ಯಕ್ಕ, ನಿಮ್ಮ ಬುದ್ಧಿ ಹೇಳಿತನಕ್ಕ ನಿಮ್ಮ ಅಂದ್ರೆ ನಮ್ಮ, ನಮ್ಮ ಅಂದ್ರೆ ನಿಮ್ಮ. ಮತ್ ನಾನೇನ್ ನಿಮ್ಮಿಂದ ಭಿನ್ನ ಅಲ್ಲ. ನಮ್ಮದಕ್ಕ ಇಂಥವೆಲ್ಲ ಏನ್ ನೆಗೆಟಿವಿಟೀಸ್ ಅದಾವಲ್ಲ ಇವಕ್ಕೇನಾದ್ರೆ ಅರ್ಥ ಆದೇನು? ನಾವೆಷ್ಟು ಶ್ರೇಷ್ಠ ಇದೀವಿ ಅನ್ನೋದು ನಮ್ಗೆ ಅರಿವಿಲ್ಲಲ್ಲ. ನೀವು ಅರಿವಿನಲ್ಲಿ ಇದ್ದು 10 ನಾಟಕ ಮಾಡ್ರಿ ಅಪ್ಪಗಳೇ. ಅರಿವಿನಲ್ಲಿ ಇದ್ದು 10 ನಾಟಕ ಮಾಡ್ರಿ. ಅರಿವಿನಲ್ಲಿ ಬಿದ್ದು 10 ಸಂಕಟ ಪಡಬೇಡ್ರಿ. ಅರಿವಿನಲ್ಲಿ ಬಿದ್ದು 10 ಕರೆದು ಸಂಕಟ ಪಡಬೇಡ್ರಿ. ಅಳಂತದ್ದು ಏನೇನು ಇಲ್ಲ ಈ ಜಗತ್ತಿನಾಗ. ಎಲ್ಲ ಎಂಜಾಯ್ ಮಾಡೋದೇ ಅದ, ಎಲ್ಲ ಆನಂದ ಪಡೋದೇ ಅದ. ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳ್ಬೇಕು? ಪರಮಾನಂದ ಪ್ರಾಪ್ತಿ ಅನುಭವಕ್ಕೆ ಬರಂಗ ದಾರಿ ಸಿಗಲಕತ್ತದ ಇಲ್ಲ. ಇದಕ್ಕ ಪ್ರಕ್ರಿಯೆ ಅಂತಾರ. ಗುರುವಿನ ಪ್ರತಿಯೊಂದು ವಾಕ್ಯ, ಪ್ರತಿ ದಿನದ ಒಂದು ಪಾಠ, ಒಂದೊಂದು ಹೆಜ್ಜೆ ಮೋಕ್ಷದ ಅನುಭವದತ್ತ ಕರ್ಕೊಂಡು ಹೋಗ್ತಾ ಇರ್ತದ. ಮೋಕ್ಷದ ಅನುಭವ ಆಗ್ತಾನೆ ಇರ್ತದ. ಇದಕ್ಕೆ ಪ್ರಕ್ರಿಯಾ ಗ್ರಂಥ ಅಂತಾರೆ. ಇದಕ್ಕೆ ಸುಮ್ಮನೆ ಬುಕ್ ಓದಿದ್ರೆ ಆಗಲ್ಲ. ಸಾಯಂಕಾಲದು 5ನೇದು ತರಂಗ ಓದಿ ಏನಾರು ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ. ಸುಮ್ಮನೆ ಶಾಸ್ತ್ರದ ಅರ್ಥ ಆಗ್ತದ ಅಷ್ಟೇ ಹೊರತು ನಮಗೆ ಶಾಸ್ತ್ರ ಬೇಕಾಗಿಲ್ಲ. ಮೋಕ್ಷದ ಅನುಭವ ಬೇಕಾಗ್ಯದ. ಶಾಸ್ತ್ರ ಶಬ್ದಾರ್ಥಗಳು ಬೇಕಾಗಿಲ್ಲ ನಮಗೆ. ಅವು ಒಂದಿಟ್ಟು ಅರ್ಥ ಆಗಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ಮೋಕ್ಷದ ಸುಖ ನಮಗೆ ಬೇಕಾಗ್ಯದ. ಆ ಮೋಕ್ಷದ ಸುಖ ಪಡ್ಕೊಳ್ಳೋದ್ರ ಸಲುವಾಗಿ ಶಾಸ್ತ್ರದ ಹೆಚ್ಚು ಕಡಿಮೆ ಆದ್ರೆ ಏನೇನು ತೊಂದರೆ ಇಲ್ಲ. ಹೀಗಾಗಿ 31ನೇ ದೋಹ ಇವತ್ತ ಮುಕ್ತಾಯ ಆಯ್ತು. ಅದೇ ವಿಷಯ ಹಂತದೊಳಗ 32ನೇ ದೋಹ, ಹಿಂದಿನ ದೋಹದಲ್ಲಿ ನೀಡಿದೆ ವಿವರಣೆ. ಮತ್ತೊಮ್ಮೆ ದೋಹದ ಜೊತೆಗಿರುವ ಸಾಹಿತ್ಯ ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ. ಏನ್ ನಿನ್ನೆ ಹೇಳಿರಿ ಮತ್ತೆ ಇವತ್ತು ಅದೇ ಹೇಳಕತ್ತೀರಿ ಅಂದ್ರೆ ಹೌದು. ನಾಳೆ 32ನೇ ದೋಹದೊಳಗನು ಮತ್ತೆ ನಾವು ಅದನ್ನೇ ಹೇಳೋರಿದೀವಿ. ಇದನ್ನ ಗಟ್ಟಿ ಮಾಡ್ಕೋಬೇಕಾಗ್ಯದ. ಮುಖ್ಯವಾಗಿ ನೀವು ಮಾಡ್ಕೋಬೇಕಾಗಿದ್ದು ಇದೇ ಗಟ್ಟಿತನ ಅಂತೇಳಿ ಪಾಠ ಮುಖ್ಯ ಅನಿಸ್ಲಿಕ್ಕತ್ತದ್ರಿ ಇದು. ಉಳಿದ ಭಾಗ ಮತ್ತೆ ನಾಳೆ ನೋಡೋಣ. ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಬಹುದು. ನಿಮ್ಮ ಅನುಭವ ಏನಾರು ಇದ್ರೆ ವ್ಯಕ್ತಪಡಿಸಬಹುದು. ಏನೂ ಇಲ್ಲ ಅಂತಂದ್ರೆ ಮುಂದಿಂದ ಏನ್ ಮಾಡ್ಬೇಕು ಮಾಡ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿಗಳು.